ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ಶ್ರೀನಾಥ ಪದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ನಮೋ ನಮಃ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಬಂದಿರುವ ಹರಿವಾಯು ಗುರುಗಳ ಭಕ್ತರ ಮಾಧ್ಯ ಬಂಧುಗಳು, ಎಲ್ಲ ವೈಷ್ಣವ ಬಂಧುಗಳು, ಇತರ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಿಶ್ವಾಗತವನ್ನು ಬಯಸಿ ಎಲ್ಲರಿಗೂ ಕೂಡ ಸರ್ವ ಮನೋ ಅಭೀಷ್ಟವನ್ನು ಹರಿವಾಯು ಗುರುಗಳು ಕೊಟ್ಟು ಅನುಗ್ರಹ ಮಾಡಲಿ ಅಂತೇಳಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅನುಗ್ರಹ ಮಾಡಿರುವ, ವೇದಕ್ಕೆ ಅರ್ಥವನ್ನು ಕೊಟ್ಟಿರುವ, ವೇದಾರ್ಥ ನಿರ್ಣಾಯಕ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿರುವ ವೇದವ್ಯಾಸರ ಮೊದಲಾದ ಎಲ್ಲ ಆದಿಗುರುಗಳಿಗೂ, ನಮ್ಮ ಮಧ್ವಾಚಾರ್ಯ ಮೂಲಗುರುಗಳು, ಆ ಮೂಲಗುರುಗಳಿಗೂ ಗುರುಗಳನ್ನು ಕೂಡ ನಾವು ಈ ದಿನ, ಈ ಶುಭ ದಿನದಲ್ಲಿ ನಮಸ್ಕಾರವನ್ನು ಮಾಡಿ ಅವರ ಅನುಗ್ರಹಕ್ಕೆ ನಾವು ಎಲ್ಲರೂ ಕೂಡ ಪಾತ್ರಭೂತರಾಗಿ ನಮ್ಮಲ್ಲಿ ಇರುವ ದೋಷಗಳು, ಪಾಪಗಳು ಏನೇನು ಇದೆಯೋ ಅದನ್ನೆಲ್ಲ ಚಿಕ್ಕ ಮಕ್ಕಳು ಮಾಡುವ ದೋಷದಂತೆ ನಮ್ಮನ್ನು ಕ್ಷಮೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತೇಳಿ ರಾಯರ ಮುಖಾಂತರವಾಗಿ, ವಾಯುದೇವರ ಮುಖಾಂತರವಾಗಿ ಪರಮಾತ್ಮನಲ್ಲಿ ಕಾಲನಿಯಾಮಕ ಭಗವಂತ ನೋಡಿದ್ದೀವಿ. ಸರ್ವಸರ್ಪಣ ಗದ್ಯ ಮತ್ತು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಎಷ್ಟೆಷ್ಟು ಕಾಲಗಳು, ಯಾವ ರೂಪದಿಂದ ಭಗವಂತ ನಿಯಮನ ಮಾಡ್ತಾ ಇದ್ದಾನ ಅಂತ. ಅದಕ್ಕೆ ಸರ್ವಕಾಲ ನಿಯಾಮಕ ಭಗವಂತ, ಅನಂತರ ವಾಯುದೇವರು, ಅನಂತರ ಇತರ ದೇವತೆಗಳಿಗೆ ಭಗವಂತ ಪೋಸ್ಟನ್ನು ಕೊಟ್ಟಿದ್ದಾನೆ ಅಷ್ಟೇ. ಅದರ ಸರ್ವಕಾಲ ಪರಮ ಮುಖ್ಯವಾಗಿ ಭಗವಂತನ ನಿಯಾಮಕ. ಹಾಗಂತೇಳಿ ನಾವು ಚಿಂತನೆ ಮಾಡ್ತಾ ಆ ಕಾಲ ನಿಯಾಮಕ ಭಗವಂತನ ನಮಗೆ ಆ ಕಾಲ ಅವಕಾಶವನ್ನು ಕೊಡಲಿ ಹಾಗಂತ ಬೇಡ್ತಾ ನಾವು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲಿಗೆ ನಮ್ಮ ರಾಯರ ಮಠ ಪಂಚಾಂಗ ರೀತಿಯಾಗಿ ನಾವು ನೋಡುವಾಗ ಈ ಸೂರ್ಯ ಸಿದ್ಧಾಂತ ಪಂಚಾಂಗ, ದೃಕ್ಕಣಿತ ಮತ್ತು ಸೂರ್ಯ ಸಿದ್ಧಾಂತದ ಒಂದು ಪಂಚಾಂಗವನ್ನು ನಾವು ನಿತ್ಯ ನೋಡ್ತಾ ಇದ್ದೀವಿ. ಒಂದು ದಿನ ಮಾತ್ರವೇ ಈ ಪಂಚಾಂಗವನ್ನು ಶ್ರವಣ ಮಾಡಿ ಬಿಡೋದಿಲ್ಲ. ನಿತ್ಯದಲ್ಲೂ ಕೂಡ 360 ದಿನವೂ ಕೂಡ ನಾವು ಪ್ರತಿಯೊಂದು ಕರ್ಮಕ್ಕೂ ಕೂಡ ಈ ಪಂಚಾಂಗವನ್ನು ನೋಡಿ ಅದನ್ನು ನಾವು ಬಾಯಿಂದ ಉಚ್ಚಾರಣೆ ಮಾಡಿ ಸಂಕಲ್ಪವನ್ನು ಮಾಡಿ ನಾವು ಎಲ್ಲ ಕರ್ಮವನ್ನು ಕೂಡ ಮಾಡಬೇಕು ಅಂತ ಒಂದು ಸಂಕಲ್ಪ ಇವತ್ತೇ ಮಾಡಬೇಕು. ಇದು ಒಂದು ದೊಡ್ಡ ಸಂಕಲ್ಪ. ಏನೋ ನಮ್ಮ ಕರ್ಮದಲ್ಲಿ 3 ವಿಧವಾದ ಕರ್ಮ ಇದೆ. ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯ ಕರ್ಮ ಅಂತ. ನಿತ್ಯ ಕರ್ಮದಲ್ಲಿ ಸ್ನಾನ, ಸಂಧ್ಯಾವಂದನ, ದೇವ್ರ ಪೂಜೆ ಮತ್ತು ಶ್ರಾದ್ದ, ವರ್ಷಕ್ಕೆ ಬರೀ ಷಣ್ವದಿ ಸಾರ್ಥ ಅಥವಾ ಪ್ರತಿ ವರ್ಷ ಬರುವ ಶ್ರಾದ್ದಗಳು, ಇದು ಎಲ್ಲವೂ ಕೂಡ ನಿತ್ಯ ಕರ್ಮದಲ್ಲಿ ಸೇರಿಸಿದ್ದಾರೆ. ಮಾಡಲೇಬೇಕು ಅಂತ ಆರ್ಡರ್, ಖಂಡಿತವಾಗಿ ಮಾಡಲೇಬೇಕು ಅಂತ. ನಿಮಿತ್ತವನ್ನು ಮಾಡಿಕೊಂಡು ಮಾಡುವ ಕರ್ಮಗಳು ಅವರವರು ಕಾಲ ಅವಕಾಶಕ್ಕೆ ಬಿಟ್ಟಿದ್ದು. ಆದರೆ ಒಂದು ಕಾಮ್ಯವನ್ನು ಇಟ್ಟುಕೊಂಡು ಮಾಡೋ ಕರ್ಮವನ್ನು ಕೂಡ ಇದೆ. ಆ ಕಾಮ್ಯ ಕರ್ಮವನ್ನು ಕೂಡ ಯಾವ ಕಾಲದಲ್ಲಿ ಮಾಡಿದರೆ ಯಾವ ಫಲ, ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬಾರ್ದು. ಬೆಳಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು, ದೇವರನ್ನ ನೆನೆಸ್ಕೊಂಡು ಕನ್ನಡಿಯನ್ನು ನೋಡಿ, ಕಪಿಲರು ಪರಮಾತ್ಮನ ನೋಡಿ, ಕೈಕಾಲು ಮುಖ ತೊಳೆದು ದೇವರನ್ನ ನೋಡಿ ಹರೇ ಕೃಷ್ಣ ಮಂತ್ರನ ಉಚ್ಚಾರ ಮಾಡಿ, ನಾರಾಯಣ ಕೃಷ್ಣ ಗೋವಿಂದ ಅಂತ ಏನು ಬರ್ತೋ ಅದನ್ನು ಉಚ್ಚಾರಣೆ ಮಾಡಿ ಆಮೇಲೆ ನಾವು ಹಲ್ಲು ಉಜ್ಜಬೇಕು. ಎದ್ದಿದ ತಕ್ಷಣ ಹಲ್ಲು ಉಜ್ಜಬೇಕು. ಇದೆಲ್ಲ ಮಾಡಿದ ಮೇಲೆ ಹಲ್ಲು ಉಜ್ಜೋದು ಸಾಯಂಕಾಲ ಅಂತ ಒಬ್ಬ ಬಾಡಿಕೆ ಇಟ್ಕೊಂಡಂದರೆ ಅವನು ಏನು ಅಂತ ಹೇಳ್ತೀವಿ, ಹಲ್ಲು ಉಜ್ಜೋದು ಸಾಯಂಕಾಲ ಅಂತಾನ. ಎಷ್ಟು ತಪ್ಪು. ಅದಕ್ಕೆ ಪ್ರತಿಯೊಂದು ಪುಟ್ಟ ಸಣ್ಣ ಕರ್ಮದಲ್ಲಿಯೂ ಕೂಡ ನಾವು ಕಾಲವನ್ನು ಅನುಸರಣೆ ಮಾಡಬೇಕು. ಕಾಲ ಅತಿ ಮುಖ್ಯ. ಹಾಗಂತೇಳಿ ಇದನ್ನು ನಾವು ತಿಳಿದು ಕಾಲಕ್ಕೆ ತಕ್ಕ ಕೆಲಸವನ್ನು ಮಾಡಿದರೆ ನಾವು ಗೆಲ್ತೀವಿ. ಇಲ್ಲಾದರೆ ಏನಾಗುತ್ತೆ, ಪರಾಭವ ಆಗತ್ತೆ. ಈ ವರ್ಷ ನಮಗೆ ಪರಾಭವ ಅಂತ ಹೆಸರಿಟ್ಟಿದ್ದಾರೆ. ಕೇಳ್ತಾರೆ, ಆಚಾರ್ಯ ಏನಿದು ಪರಾಭವ ಅಂತಿದೆ, ನಮಗೆ ಪರಾಭವವೋ ಅಂತ. ಹೌದು, ಇದು ಈ ಪರಾಭವ ಬರಬೇಕು. ನಾವು ಸೋಲಿದರೆ ನಮಗೆ ಜ್ಞಾನೋದಯ ಆಗತ್ತೆ. ಯಾಕೆ ಸೋಲಾಯಿತು, ಯಾತಕ್ಕೆ ನಾವು ಪರಾಭವವನ್ನು ಹೊಂದಿದ್ದೀವಿ. ಅಹಂಕಾರ ಇದ್ದರೆ ಪರಾಭವ ಹೊಂದುತ್ತಾನ. ಭೃಗು ಋಷಿಗಳು ಅಹಂಕಾರದಿಂದ ಪರಾಭವವನ್ನು ಹೊಂದಿರು. ಆಮೇಲೆ ಇಂದ್ರ ಅಗಂಭಾವದಿಂದ ಪರಮಾತ್ಮ ನಿರ್ಮಾಲ್ಯವನ್ನು ಕೆಳಗಡೆ ಹಾಕಿದ. ಇಂದ್ರ ಪದವಿ ಹೋಯಿತು, ಪರಾಭವ ಆಯಿತು. ದೈತ್ಯರಿಂದ ದೇವತೆಗಳಿಗೆ ಪರಾಭವ ಆಯಿತು. ಆದರೆ ನಮಗೂ ಪರಾಭವ ಆಗತ್ತೆ ಅಂತ ಭಯ ಬಿಟ್ಟು ನಾವು ಈ
ಪಂಚಾಂಗದಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಿದೆಯೋ ಆ ರೀತಿಯಲ್ಲಿ ನಮ್ಮ ಜೀವಮಾನವನ್ನು ಕಾಲಕ್ರಮೇಣ ಕರ್ಮವನ್ನು ಸತ್ಕರ್ಮವನ್ನು ಮಾಡ್ತಾ ಇದ್ದರೆ ಯಾರಿಗೆ ಪರಾಭವ? ದೈತ್ಯರಿಗಳೇ ಪರಾಭವ ಆಗತ್ತೆ. ನಾವು ಜಯವನ್ನು ಹೊಂದುತ್ತೇವೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಯಾಕಂದರೆ ಪರಾಭವ ಹೊಂದದೇ ಇರೋರು ಪರಮಾತ್ಮ ವಾಯುದೇವರು ಬಿಟ್ಟು ಎಲ್ಲರೂ ಕೂಡ ಪರಾಭವವನ್ನು ಹೊಂದಿದ್ದಾರೆ. ಯಾಕೆ? ದೈತ್ಯ ಪ್ರವೇಶದಿಂದ ಕಲಿ ಪ್ರವೇಶದಿಂದ ಪರಾಭವ ಹೊಂದಿದ್ದಾರೆ. ಅಂಥ ಪರಾಭವ ವರ್ಷ ಆ ನಾಮ ಇದಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ನಾವು ನೋಡಬೇಕು. ಇವಾಗ ನೋಡಿ, ಎಲ್ಲಿ ನೋಡ್ರೂ ಯುದ್ಧ. ಒಂದು ದೇಶ ಶುರು ಮಾಡಿದರೆ ಇನ್ನೊಂದು ದೇಶಕ್ಕೆ ಒಳಗಡೆ ಹೋಗ್ತಾರೆ, ಇನ್ನೊಂದು ದೇಶಕ್ಕೆ ಹಾಕ್ತಾರೆ. ಅನುಭವ ಮಾತಷ್ಟು ಬರ್ತಾ ಇದ್ದಾರೆ. ಆದರೆ ಇವರಿಗೆಲ್ಲರಿಗೂ ಕೂಡ ಪರಾಭವ ಆಗಬೇಕು. ಯಾಕಂದರೆ ಅಹಂಭಾವದಿಂದ, ಅಹಂಕಾರದಿಂದ, ದುಡ್ಡಿನ ಮಮತೆಯಿಂದ ನಮ್ಮಲ್ಲಿ ಶಕ್ತಿ ಇದೆ ಹಾಗಂತೇಳಿ ನಾನು ನನ್ನದು ಅಂತೇಳಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲರಿಗೂ ಭಯಭೀತಿಯಾಗಿದ್ದಾರೆ. ಎಲ್ಲ ವಸ್ತುಗಳು ರೇಟು, ಪೆಟ್ರೋಲು, ಗ್ಯಾಸು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಅಂಗಡಿಗೆ ಹೋದರೆ ಬಡವ ಏನು ಮಾಡ್ತಾನ ಪಾಪ? ಆ ಕಾಲದಲ್ಲಿ 100 ರೂಪಾಯಿ ತಗೊಂಡು ಹೋದರೆ ಒಂದು ತಿಂಗಳು ನಾವು ಜೀವ ಮಾಡ್ತಾಯಿದ್ವು. ಇವಾಗ 10,000 ಬಂದರು ತಗೊಂಡು ಹೋದ್ರೆ ಕೈಲಿ ಕ್ಯಾಶ್ ದುಡ್ಡು ಇರೋದಿಲ್ಲ. ಹಾಗಂತೇಳಿ ಇದೊಂದು ಪರಾಭವ ನಮಗೆ. ಇಂಥ ಪರಾಭವ ಹೆಂಡತಿ ಒಳಗೆ ಜಗಳ, ಹೆಂಡತಿಯಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಡೈವರ್ಸು, ಅದು ಪರಾಭವ. ಎಷ್ಟು ಪರಾಭವ ಆಗ್ತಾ ಇದೆ ನಿತ್ಯ ಕೂಡ. ಮಗ ಮಾತು ತಂದೆ ಕೇಳೋದಿಲ್ಲ, ತಂದೆ ಕಂಡ್ರೆ ಮಗನಿಗೆ ಆಗೋದಿಲ್ಲ. ಇದು ಪರಾಭವನೇ. ಇದೆಲ್ಲ ಯಾಕೆ ಬರ್ತಾ ಇದೆ? ಹರಿವಾಯು ಗುರುಗಳಲ್ಲಿ ಭಕ್ತಿ ಇಲ್ಲ, ಅಭಿಮಾನ ಹೆಚ್ಚು ಮಾಡ್ಕೊಂಡಿದ್ದೀವಿ, ಆಸೆ ಜಾಸ್ತಿ ಆಗಿದೆ. ಸೊ ಆಸೆಯನ್ನು ಬಿಡಬೇಕು. ನಮ್ಮ ಪೇಜಾವರ ಸ್ವಾಮಿಯವರು ಹೇಳ್ತಾ ಇದ್ದರು, ಹೆಂಗಸರು ದಯವಿಟ್ಟು ಆಸೆ ಬೀಳಬಾರ್ದು. ಯಾಕೆ ಸ್ವಾಮಿ ಆಸೆ ಬೀಳಬಾರ್ದು? ನೀವು ಆಸೆ ಬಿದ್ದರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾನೆ. ಗಂಡ ಏನು ಮಾಡ್ತಾನೆ? ಲಂಚ ತಗೊಳ್ತಾನೆ. ಅದಕ್ಕೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಗಂಡನ್ನು ಕಾಪಾಡೋದು ನಿಮ್ಮ ಕೈಯಲ್ಲಿದೆ. ಹಾಗಂತ ನಮ್ಮ ಪೇಜಾವರ ಸ್ವಾಮಿಯವರು ಹೇಳ್ತಾ ಇದ್ದರು. ಅದಕ್ಕೆ ನಾವು ಪರಾಭವ ಹೊಂದದೇ ಇರಬೇಕಾಗಿದ್ದರೆ ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಕಾಲ ನಿಯಾಮಕ ಭಗವಂತನನ್ನು ನಾವು ಶರಣ ಹೊಕ್ಕಿ ಜಯವನ್ನು ಸಾಧನೆ ಮಾಡೋಣ ಹಾಗಂತೇಳಿ ಹೇಳ್ತಾ, ಮೊಟ್ಟ ಮೊದಲಿಗೆ ಪ್ರಾತ ಸಂಕಲ್ಪ ಗದ್ಯವನ್ನು ಕೊಟ್ಟಿದ್ದಾರೆ. ಒಂದು 8 ಮಂತ್ರಗಳು, 8 ವಾಕ್ಯಗಳು, ಶ್ಲೋಕ ಇಲ್ಲ, 10 ವಾಕ್ಯಗಳನ್ನು ನಾವು ನೋಡಿದ್ದೀವಿ. ಆ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಹೇಳಿದ ರೀತಿಯಲ್ಲಿ ಹರಿವಾಯು ಗುರುಗಳನ್ನ ಸ್ಮರಣ ಮಾಡಬೇಕು. ಮತ್ತು ಗುರು ಪರಂಪರಾವನ್ನು ಕೊಟ್ಟಿದ್ದಾರೆ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ಎಲ್ಲವನ್ನು ಹೇಳೋದಿಲ್ಲ. ಮುಖ್ಯವಾಗಿ ಗುರುಗಳು ಸ್ಮರಣ ಬೇಕು. ರಾಯರ ಮಠದವರು ರಾಯರ ಮಠ ಪಂಚಾಂಗ ರೀತಿಯಲ್ಲಿ, ವ್ಯಾಸರಾಯ ಮಠದವರು ವ್ಯಾಸರಾಯ ಮಠ ಪಂಚಾಂಗ ರೀತಿಯಲ್ಲಿ, ಅವರವರ ಮಠ ಪಂಚಾಂಗ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು. ಏಕಾದಶಿ ಗೊಂದಲ ಬಂದರೆ 2ನೇ ದಿನ ಮಾಡಿ ಅಂತ ಆಚಾರ್ಯ ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಮಠದಲ್ಲಿ ಏನು ಗುರುಗಳು ಹೇಳ್ತಾರೋ ಅದನ್ನು ಆಚರಣೆ ಮಾಡಿ. ಎಲ್ಲ ಒಂದಾಗ ಕಾಲ ಬರ್ತೆ. ಇದು ವೇದವ್ಯಾಸ ಪೀಠದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಮಠ ಒಂದು ಆಗ್ತಾ ಇದ್ದಾರೆ. ಜಗಳವನ್ನು ದೂರ ಮಾಡ್ತಾ ಇದ್ದಾರೆ. ಜಗಳ ಆಡಿದರೆ ನಮಗೆ ಅವಮಾನ ಆಗುತ್ತೆ, ಜಗಳ ಆಡಿದರೆ ನಮಗೆ ಕೀರ್ತಿ ಇಲ್ಲ. ಹಾಗಂತ ಎಲ್ಲರಿಗೂ ಬುದ್ಧಿ ಬರ್ತಾ ಇದೆ. ಎಲ್ಲ ದೊಡ್ಡ ವ್ಯಕ್ತಿಗಳು, ಮಠಾಧಿಪತಿ ಎಲ್ಲರಿಗೂ ಕೂಡ ಅದು ಬಂದರೆ ಒಳ್ಳೆಯದೇ. ಆ ಎಲ್ಲ ಒಂದಾಗಬೇಕು ಅಂತವೇ. ಒಂದಾದರೆ ಮಾತ್ರವೇ ಜಯ. ಒಂದಾಗಲ ಇದ್ದರೆ ಪರಾಭವ. ಈ ವರ್ಷದಲ್ಲಿ ಒಂದಾದರೆ ಜಯ, ಇಲ್ಲ ಆದರೆ ಪರಾಭವ. ಇಷ್ಟೆಲ್ಲ ಪರಾಭವಕ್ಕೆ ಅರ್ಥ ಇದೆ. ಆದರೆ ಯಾದರೂ ಭಯ ಬೀಳಬೇಕಾಗಿಲ್ಲ. ಪರಮಾತ್ಮ ಇದ್ದಾನೆ, ಹರಿವಾಯು ಗುರುಗಳಿದ್ದಾರೆ. ಪರಾಭವವನ್ನು ನಮ್ಮ ಎಣಿವಿಗಳಿಗೂ ಕೊಟ್ಟು ನಮ್ಮ ಜಯವನ್ನು ಭಗವಂತ ಕೊಳ್ಳಿ. ಆ ರೀತಿಯಲ್ಲಿ ಮಠ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಆ ಗುರು ಪರಂಪರಾವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಮತ್ತು ರಾಘವೇಂದ್ರ ಮಂಗಳಾಷ್ಟಕವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಗುರು ಪರಂಪರಾ ಆದ ಮೇಲೆ ರಾಘವೇಂದ್ರ ಮಂಗಳಾಷ್ಟಕ, ಈ ಅಷ್ಟಕ 8 ಶ್ಲೋಕ ಇರುವ ರಾಯರ ಶ್ರೀಮತ್ ರಾಮ ಪಾದಾರವಿಂದ ಮಧುಬಹ ಶ್ರೀಮದ್ದ ವಂಶಾತಿಭಗ ಅಂತೇಳಿ ಶುರುವಾಗುತ್ತೆ. ಅದು ಪ್ರತಿಯೊಂದೂ ಕೂಡ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಜ್ ಕುರಿಯಾತ್ ಧ್ರುವ ಮಂಗಳಂ ಆಗತ್ತೇಳಿ ನಾವು ನಿತ್ಯದಲ್ಲಿ ಕೂಡ ಗುರುವಾರ ಮಾತ್ರ ಇಲ್ಲ, ನಿತ್ಯದಲ್ಲಿ ಕೂಡ ಸಾಯಂಕಾಲ ಸಮಯಕ್ಕೆ ಈ ರಾಘವೇಂದ್ರ ಮಂಗಳಾಷ್ಟಕವನ್ನು ಓದಿದರೆ ಅರ್ಥ ಸಮೇತವಾಗಿ ನಾವು ಚಿಂತನೆ ಮಾಡಿಕೊಂಡು ಓದುವಾಗ ನಮಗೆ ಪರಮ ಮಂಗಳ ಆಗುತ್ತೆ. ಆ ಮಂಗಳದಿಂದ ನಮ್ಮಲ್ಲಿರುವ ಎಡಭಾಗದಲ್ಲಿರುವ ದೈತ್ಯರುಗಳಿಗೆ ಪರಾಭವ ಆಗುತ್ತೆ. ಹಾಗಂತೇಳಿ ನಾವು ಚಿಂತನೆ ಮಾಡ್ತಾ ಈ ಪರಾಭವವನ್ನು ರಾಯರು ಕಲಿಯಾದಿ ದೈತ್ಯರುಗಳಿಗೆ ಕೊಟ್ಟು ನಮ್ಮನ್ನು ಜಯಶೀಲವನ್ನಾಗಿ ಮಾಡಲಿ ಹಾಗಂತೇಳಿ ಬೇಡುತ್ತಾ ನಾವು ಮಂಗಳಾಷ್ಟಕವನ್ನು ಮಾಡಬೇಕು. ಮತ್ತು ಈ ನಿರ್ಣಯ ಗ್ರಂಥ
ಇರುವ ಏನು ಸುಧಾದಿ ಗ್ರಂಥಕ್ಕೆ ಟೀಕಾವನ್ನು ಕೊಟ್ಟಿದ್ದಾರೆ, ಸುಂದರವಾದ ಟೀಕಾವನ್ನು. ಆ ಟೀಕಾವನ್ನು ಕೊಟ್ಟಿರುವ ಜಯತೀರ್ಥರನ್ನು ನಾವು ಎಷ್ಟು ಹೊಗಳಿರು, ಎಷ್ಟು ಸ್ತೋತ್ರ ಮಾಡಿರೂ ಸಾಲದು. ಇವತ್ತು ಸುಧಾದಿ ಗ್ರಂಥ ಇಲ್ಲ ಅಂತ ಹೇಳಿದರೆ ನಾವು ಎಲ್ಲರೂ ಕೂಡ ಗೌತಮ ಋಷಿಗಳ ಶಾಪಕ್ಕೆ ಒಳಗಾಗಿ ಅಜ್ಞಾನದಿಂದ ಅಂಧಂತಮಸ್ಸಿಂದ ದುಃಖವಾದ ನರಕಕ್ಕೆ ಹೋಗೋಕ್ಕೆ ಸಾಧನ ಆಗ್ತಾ ಇತ್ತು. ಆದರೆ ವೇದವ್ಯಾಸ ದೇವರೇ ಸಾಕ್ಷಾತ್ ನಾರಾಯಣನೇ ಈ 28ನೇ ದ್ವಾಪರ ಯುಗದಲ್ಲಿ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ವೇದಕ್ಕೆ ಅರ್ಥವನ್ನು ಕೊಡುವ ಬ್ರಹ್ಮಸೂತ್ರವನ್ನು ಕೊಟ್ಟು, ಆ ಬ್ರಹ್ಮಸೂತ್ರಕ್ಕೆ ಆಚಾರ್ಯ ಭಾಷ್ಯವನ್ನು, ನ್ಯಾಯವರ್ಣ, ಅನುಭಾಷ್ಯ, ಅನುವ್ಯಾಖ್ಯಾನ ಇತ್ಯಾದಿ ಗ್ರಂಥಗಳನ್ನ ಕೊಟ್ಟು ಉದ್ಧಾರ ಮಾಡಿದ್ದಾರೆ. ಅದಕ್ಕೆ ಅರ್ಥ ಆಗೋದಿಲ್ಲ. ಜೀವೋತ್ತಮರು ವಾಯುದೇವರು ಅವರೇ ಮಧ್ವಾಚಾರ್ಯರು. ಅವರು ಹೇಳುವ ಪಾಠ ಅಲ್ಪಮತಿಯಾದ ಮನುಷ್ಯರಿಗೆ ಆಗ ಅರ್ಥ ಆಗತ್ತೆ. ಅದು ದೇವತೆಗಳೇ ಅವರು ಹೇಳಿದ್ದು. ಆದರೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು, ಮೋಕ್ಷ ಸಾಧನ ಮಾಡಬೇಕು ಅಂತೇಳಿ ಜಯತೀರ್ಥರು ಏನು ಮಾಡಿದ್ದಾರೆ, ಟೀಕಾ ಗ್ರಂಥವಾದ ಶ್ರೀಮನ್ ನ್ಯಾಯಸುಧ ಎಂಬ ಪವಿತ್ರ ಮಂಗಳಕರವಾದ ಮೋಕ್ಷ ಸಾಧನವಾದ ಗ್ರಂಥವನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರನ್ನು ನಾವು ಜಯತೀರ್ಥ ಸ್ತುತಿ ಮತ್ತು ಜಯತೀರ್ಥ ಗುರು ದಶಕಂ ಹಾಗಂತೇಳಿ ಎರಡನ್ನು ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರ ಒಂದು ನಮಸ್ಕಾರವನ್ನು, ಸ್ತುತಿಯನ್ನು ಜಯತೀರ್ಥರಿಗೆ ನಾವು ಮಾಡಬೇಕು. ಯಸ್ಯವಾ ಕಾಮಧೇರ್ನುನಃ ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಭಾನ ಚಿದಂ ಸದಾ. ಹಾಗಂತೇಳಿ ನಮ್ಮ ಕೆಟ್ಟ ಕಾಮನೆಯನ್ನು ಚೇತನೆಯನ್ನು ಮಾಡಬೇಕು, ಒಳ್ಳೆ ಕಾಮನೆಯನ್ನು ಅವರು ಅನುಗ್ರಹಿಸಬೇಕು. ಹಾಗಂತೇಳಿ ಆ ರೀತಿಯಲ್ಲಿ ಜಯತೀರ್ಥರು ವಾಕ್ ಸಿದ್ಧಿಯನ್ನು ಕೊಡ್ತಾರೆ. ಅವರೇ ಒಂದು ವಾಕ್ ಪಡುತ್ತ ಉಳ್ಳವರಾಗಿದ್ದಾರೆ. ಹಾಗಂತೇಳಿ ಅನಂತ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಈ ರೀತಿಯಲ್ಲಿ ಆ ಜಯತೀರ್ಥರನ್ನ ಕೊಂಡಾಡಿ ಅವರಿಗೆ ಈ ದಿನದಲ್ಲಿ ಸರ್ವ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಮುಖ್ಯವಾಗಿ ಜಯತೀರ್ಥರನ್ನು ಕೂಡ ನಾವು ಕೊಂಡಾಡಬೇಕು. ಸೂರ್ಯ ಸಿದ್ಧಾಂತ ಮತ್ತು ದೃಕ್ ಪಂಚಾಂಗಗಳ ವಿವರಣೆಯ ರೀತಿಯಲ್ಲಿ ನಾವು ಮಾಡುತ್ತಿರುವ ಎಲ್ಲ ಕರ್ಮಗಳು ಕಾಲವು ಪ್ರಧಾನ ಅಂಗ ಹಾಗಂತೇಳಿ ಅನ್ನಿಸ್ತಾ ಇದೆ. ವಿಹಿತ ಕಾಲದಲ್ಲಿ ಮಾಡುವ ಕರ್ಮವು ಶುಭ ಫಲವನ್ನು, ನಿಷಿದ್ಧ ಕಾಲದಲ್ಲಿ ಮಾಡುವ ಕರ್ಮವು ಅಶುಭ ಫಲವನ್ನು ಕೊಡುತ್ತದೆ. ನೋಡಿ, ನಾವು ಹೇಳೋದಿಲ್ಲ, ಕಾಲದಲ್ಲೇ ಮಾಡಬೇಕು. 9 ಗಂಟೆಗೆ ಆಫೀಸ್ಲಿ ಇರಬೇಕು. ಪ್ರವಚನಕ್ಕೆ 6:30 ಅಥವಾ 6:45 ಒಳಗಡೆ ಇರಿ ಆಚಾರ್ಯ ಅಂತಾರೆ. ಏನಾಯಿತು, ಲೇಟಾಗಿ ಬಂದರೆ ಎಲ್ಲ ಎದ್ದು ಹೋಗ್ಬಿಡ್ತೀರಿ. ದೇವ್ರನ್ನ ಬೇಡಿಕೊಂಡು ಆ ಕಾಲಕ್ಕೆ ಸರಿಯಾಗಿ ನನ್ನನ್ನು ತಲುಪ್ಸಪ್ಪ ಹಾಗಂತೇಳಿ ಬೇಡಿಕೊಂಡು ಬರಬೇಕು. ಆ ಕಾಲಕ್ಕೆ ಪ್ರಾರಂಭ ಮಾಡಬೇಕು. 9 ಗಂಟೆಗೆ ಆಫೀಸ್ ಇದ್ದರೆ 10 ಗಂಟೆಗೆ ಹೋದರೆ 1 ಅವರ್ ಪೇಮೆಂಟ್ ಕಟ್ ಮಾಡ್ತಾನೆ. ಕೆಟ್ಟ ಹೆಸರು ಆಗತ್ತೆ, ಅಲ್ಲಿ ಜಗಳ ಆಗತ್ತೆ. ಮತ್ತು ಉದ್ಯೋಗದಲ್ಲಿ ಲೇಟ್ ಆಗ್ತಾ ಆ ಉದ್ಯೋಗದಲ್ಲಿ ಮನಸ್ಸು ಹೋಗೋದಿಲ್ಲ. ಆ ಉದ್ಯೋಗ ತಪ್ಪಾಗಿ ಮಾಡ್ತಾನೆ, ಅಯ್ಯೋ ಲೇಟ್ ಆಯ್ತಲ್ಲ ಇವತ್ತು ಅಂತ. ಕಾಲಕ್ಕೆ ಮುಂಚಿತವಾಗಿ ನಾವು ಪ್ರಾರಂಭ ಮಾಡುವ ಕರ್ಮಗಳು ಯಾಗ ಲೌಕಿಕದಲ್ಲಿ ಕಷ್ಟ ನಷ್ಟಗಳನ್ನು ಕೊಡುತ್ತೋ ಆ ರೀತಿ ಕಷ್ಟ ನಷ್ಟಗಳು ಬರಬಾರದು ಅಂತ ಹೇಳಿದರೆ ನಾವು ಕಾಲವನ್ನು ತಿಳಿದು ಆ ಕಾಲಕ್ಕೆ ಮಾಡಬೇಕು ಅಂತೇಳಿ ಇರೋದ್ರಿಂದ ಈ ಕಾಲವು ಕೂಡ ತಿಥಿ ಮತ್ತು ವಾರ, ನಕ್ಷತ್ರ, ಯೋಗ ಮತ್ತು ಕರಣ ಈ ಎಂಬ 5 ಅಂಗಗಳಿಂದ ಯುಕ್ತವಾಗಿದೆ. ಪಂಚಾಂಗ ಈ 5 ಯಾಕೆ ನಾವು ನೋಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ವರ್ಷಾರಂಭದ ದಿನದಿಂದ ಆರಂಭಿಸಿ ವರ್ಷದ ಪರ್ಯಂತ ಎಲ್ಲ ದಿನಗಳಲ್ಲಿ ಕೂಡ ವಿಹಿತವಾದ ಸ್ನಾನ, ದಾನ, ಜಪ, ತರ್ಪಣ ಮುಂತಾದ ಕರ್ಮಗಳು ಕಾಲಾಂತರದಲ್ಲಿ ಫಲಗಳನ್ನು ಕೊಡುತ್ತದೆ. ನಾನು ಮಕ್ಕಳಾಗಬೇಕು ಅಂತೇಳಿ ಫಾಲ್ಗುಣ ಮಾಸ ಶುಕ್ಲಪಕ್ಷದಲ್ಲಿ ಪ್ರತಿಪತ್ತಿಂದ ಶುರು ಮಾಡಿಕೊಂಡು ಏನೋ ಒಂದು 13 ದಿನ ಒಂದು ಕ್ಷೀರ ವ್ರತವನ್ನು ಮಾಡಿದೆ. ಮಕ್ಕಳು ಆಗಿಲ್ಲ ಆಚಾರ್ಯರನ್ನು ಕೇಳೋರು ಉಂಟು, ಇನ್ನೂ ಮಕ್ಕಳು ಆಗಿಲ್ಲ. ಆದರೆ ಕಾಲಕ್ಕೆ ಆ ಕರ್ಮಕ್ಕೆ ಫಲ ಇಲ್ಲದೆ ಹೋಗೋದಿಲ್ಲ. ಕರ್ಮಣ್ಣೇ ಅಧಿಕಾರ ಮಹಾಫಲೇಶು ಕಥಾಚನ, ಕರ್ಮವೇ ಅಧಿಕಾರಗ. ನೀವು ಕರ್ಮವನ್ನು ಮಾಡೋಕ್ಕೆ ಮಾತ್ರ ಅಧಿಕಾರ, ಫಲವನ್ನು ನನ್ನಲ್ಲಿ ಬಿಡು. ಕೃಷ್ಣ ಪರಮಾತ್ಮ ಏನು ಹೇಳ್ತಾನ, ಫಲವನ್ನು ಮಾಡು, ಫಲ ಕೊಡೋದಿಲ್ಲ ಅಂತ ಹೇಳ್ತಾನೆ. ತಪ್ಪರ್ಥ ಮಾಡ್ಕೊಳ್ತಾರೆ. ಫಲ ಕೊಡೋದಾಯಿದ್ದರೆ ನಾವು ಅವನಂತರ ಬೇಡ್ರೆ ಅಲ್ಪ ಫಲ ಕೊಡ್ತಾನ. ಕೇಳದೆ ಬಿಟ್ಟರೆ
ಆ ಕರ್ಮವನ್ನು ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಬುದ್ಧಿಯಿಂದ ನಿಷ್ಕಾಮವಾಗಿ ಒಪ್ಪಿಸಿದರೆ ಈ ಜನ್ಮದಲ್ಲಿ ಇಲ್ಲಾದರೂ ಕೂಡ ಜನ್ಮಾಂತರದಲ್ಲಿ ಬರುತ್ತೆ. 1984ನೇ ವರ್ಷ ನಾನು ಶ್ರೇಷ್ಠವಾದ ದಾನ ಧರ್ಮವನ್ನು ಮಾಡಿದೆ. ನನ್ನ ಇರುವ ಎಲ್ಲ ಮನೆಯಲ್ಲಿರುವ ಎಲ್ಲ ಪದಾರ್ಥವನ್ನು ನಾನು ವ್ಯಾಪಾರ ಮಾಡಿ ಬ್ರಾಹ್ಮಣರಿಗೆ, ಸುವಾಸನಿಯರಿಗೆ, ಮಠಕ್ಕೆ ದಾನ ಮಾಡಿದೆ. ಆ ದಾನ ಮಾಡಿ 20 ವರ್ಷ ಆಯಿತು. ನನ್ನ ಎಲ್ಲ ಕಳ್ಕೊಂಡೆ. ಇವತ್ತು ನಾನು ಭಿಕ್ಷುಕನಾಗಿದ್ದೀನಿ. ಆಗ ಅಂತೇಳಿ ಒಬ್ಬ ಹೇಳ್ದ ಅಂದರೆ ಅವ ನಿಷ್ಠೆಯಾಗಿ ಮಾಡಿಲ್ಲ, ಇನ್ನೂ ಕಾಯಬೇಕು. ಆ ಫಲ ಬರೋಕ್ಕೆ ಇನ್ನೂ ಕಾಯಬೇಕು. ಕೆಲವರಿಗೆ ಆ ಕಾಲಕ್ಕೆ ಫಲ ಕೊಡ್ತಾನೆ. 10 ದಿನದಲ್ಲಿ, 15 ದಿನದಲ್ಲಿ, 1 ತಿಂಗಳಲ್ಲಿ, ಕೆಲವು ಜನ್ಮಾಂತರದಲ್ಲಿ ಫಲ ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಕಾಯಬೇಕು, ನಂಬಿಕೆಯನ್ನು ಇಡಬೇಕು. ಅರುವಾಯಿ ಗುರುಗಳಲ್ಲಿ ಆ ರೀತಿಯಲ್ಲಿ ಪಂಚಾಂಗ ಅಂದರೆ ಈ ತಿಥಿ, ವಾರ, ನಕ್ಷತ್ರ ಏನಿದೆಯೋ, ಯೋಗ, ಕರಣ, ಇದನ್ನು ನಾವು ಹೇಳಿ ದಾನ, ಧರ್ಮ, ಹೋಮ, ಹವನವನ್ನು ಮಾಡಬೇಕು. ದಾನ ಮಾಡೋದು ಕೂಡ ಭಗವಂತನ ಪೂಜೆ, ಭಗವಂತನ ಬಿಂಬರೂಪಿಯ ಅಭಿಷೇಕ ಅಂತ ನಾವು ಪ್ರವಚನ ನೋಡಿದ್ದೀವಿ. ಆ ರೀತಿಯಲ್ಲಿ ಶಾಣ ಕೂಡ ಭಗವಂತನ ಪೂಜೆ. ಹಾಗಂತ ಹೇಳುವಾಗ ಆ ದಿನದಲ್ಲಿ ಭಗವಂತನ ಒಂದು ಅಭಿಷೇಕ ಮಾಡಿದ ಫಲ ಕೊಡ್ತಾನೆ. ಆ ರೀತಿಯಲ್ಲಿ ಕಾಲಕ್ರಮೇಣ ಫಲ ಬರ್ತಾ ಇದೆ. ಅಥವಾ ಆ ಕಾಲಕ್ಕೆ ಕೊಡ್ಬೋದು, ಆ ಜನ್ಮಕ್ಕೆ ಕೊಡ್ಬೋದು, ಅಥವಾ ನಮಗೆ ಜನ್ಮ ಅನಂತ ಜನ್ಮ ಇದೆ. ಕೋಟಿ ಲಕ್ಷ ಕೋಟಿ ಜನ್ಮ ಬಂದೋಗಿದೆ. ಇನ್ನೂ ಅನಂತ ಕೋಟಿ ಜನ್ಮ ಕಾಯ್ತಾ ಇದೆ. ಆಗಿರುವಾಗ 1,00,000 ವರ್ಷ, 1,00,000 ಜನ್ಮ ಹಿಂದಿನ ಕರ್ಮದಲ್ಲಿ ನಾನು ಏನೋ ಒಂದು ಪುಣ್ಯ ಮಾಡಿರಬಹುದು, ಯಾರಿಗೋ ಒಳ್ಳೆ ಮಾತನ್ನು ಆಡಿರಬಹುದು. ಆ ಫಲದಿಂದ ಇವತ್ತು ವಾಕ್ಸಿದ್ಧಿಯನ್ನು ಕೊಟ್ಟು ಪ್ರವಚನ ಮಾಡುವ ಶಕ್ತಿಯನ್ನು ಭಗವಂತ ಕೊಡ್ಬೋದು, ಈಗ ಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ಅರಿವಾಯು ಗುರುಗಳು ವ್ಯಾಪಾರ ಆಟಗಳು ನಮಗೆ ಗೊತ್ತಿಲ್ಲ, ಆದರೆ ನಂಬಿಕೆ ಅತಿ ಮುಖ್ಯ. ಹಾಗಂತ ಇರೋದ್ರಿಂದ ಕಾಲಾಂತರದಲ್ಲಿ ಕೂಡ ಫಲ ಕೊಡುತ್ತೆ, ಆವಾ ಕಾಲದಲ್ಲಿಯೂ ಫಲ ಕೊಡುತ್ತೆ, ಈಗ ಬರ ಸುಖ ಎಲ್ಲವನ್ನೂ ಕೊಡ್ತಾ ಇದೆ. ಮತ್ತು ಈ ಪಂಚಾಂಗದಲ್ಲಿ ಸೂರ್ಯ ಸಿದ್ಧಾಂತ ಮತ್ತು ದೃಕ್ ಸಿದ್ಧಾಂತ ಪಂಚಾಂಗಗಳನ್ನ ಕೊಡಲಾಗ್ತಾ ಇದೆ. ಸೂರ್ಯದೇವನಿಂದ ಉಪದಿಷ್ಟವಾದ ಸಿದ್ಧಾಂತವು ಸೂರ್ಯ ಸಿದ್ಧಾಂತ. ಚಾಂದ್ರಮಾನೇನ ಸೂರ್ಯ ಸಿದ್ಧಾಂತ. ಉಡುಪಿ ಕಡೆ, ತಮಿಳುನಾಡು ಕಡೆ ಕೆಲವರು ಸ್ಮಾರ್ತರು ಎಲ್ಲರೂ ಕೂಡ ಕಾಲದಂತೆ ಆಯಿತು. 15 ನಿಮಿಷದಲ್ಲಿ ಆಗಬೇಕು ಕೆಲಸ. ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರ ಹೇಳಿ, ಬುದ್ಧಿಕನ ಹೇಳೋಕೆ ಹೋಗ್ಬೋದು. ಯಾರು ಅಧಿಪತಿ, ಯಾರು ಇದು ಅಷ್ಟು ಮಾತ್ರ ಹೇಳ್ಬೋದು. ಮತ್ತು ಈ ರೀತಿಯಲ್ಲಿ ಇದರಲ್ಲಿ ನಾವು ಕರ್ಮವನ್ನು ಮಾಡಬೇಕು. ಹಾಗಂತ ಹೇಳ್ತಾ ಚೈತ್ರ ವೃಷಭು ಸ್ಮರಣ್ ರಘುಪತಿಂ ಚೋತ್ತಾಯ ಚಂದ್ರಂ ಸ್ಮರೇತ್ ಹಾಗಂತ ಹೇಳ್ತಾ ಇದ್ದಾರೆ. ಈ ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪದ ದಿನ ಬೇಗನೆ ಎದ್ದೇಳಬೇಕು, ಹರಿಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ನಿಂಬಗ ದಲಂ ಪ್ರಾಜ್ಞಾಸು ಭಾತ್ರೇ ಸ್ವಕಂ. ಈ ಪರಮಾತ್ಮನಿಗೆ ನಿಂಬಕ ಫಲ ಏನೋ ಬೇವಿನ ಒಂದು ಎಲೆ, ಚಿಗುರು ಮತ್ತು ಬೆಲ್ಲ ಇದನ್ನು ಅರ್ಪಿಸೋ, ಅದನ್ನು ತಿನ್ನಬೇಕು. ಅಂದರೆ ಸ್ವೀಟು ಅಂದರೆ ಸುಖ, ಬೇವಿನದು ಕೈ ದುಃಖ. ಈ ಎರಡು ಮಿಶ್ರವಾದದ್ದೇ ನಮ್ಮ ಜೀವಮಾನದಲ್ಲಿ ನಡೆಯುವ ಘಟನೆಗಳು. ಅದು ಎರಡೂ ಕೂಡ ಸಮಾನವಾಗಿರಲಿ, ಇದು ಎರಡನ್ನೂ ಸ್ವೀಕಾರ ಮಾಡುವ ಶಕ್ತಿಯನ್ನು ಕೊಡು ಅಂತೇಳಿ ಅದಕ್ಕೆ ಅರ್ಥ. ಆ ರೀತಿಯಲ್ಲಿ ವಕ್ರಂ ವೀಕ್ಷ ದರ್ಪಣೆ ಸುಮನಸೋ ದೈವಜ್ಞ ಮಿತ್ರಾನ್ವಿತಃ ಪಂಚಾಂಗಂ ಶೃಣುಯಾನ್ ತದಃ ಪ್ರಮುದಿತ ಸಂಭಾವ್ಯ ಮುಹೂರ್ತಕಾನ್. ಮತ್ತು ಹೇಳ್ತಾ ಇದ್ದಾರೆ, ಅದ್ದಾತೋ ಮಿತ್ರ ಸಂಯುಕ್ತೋ ಮಂಗಲ ಸ್ನಾನಮಾಚರೇತ್ ವಸ್ತ್ರಾಭರಣರ್ ದೇಗಂ ಮಂಗಳಕೃತ್ಯ ತದಚ್ಯುತಃ. ಸ್ನಾನವನ್ನು ಮಾಡಬೇಕು, ಅಭ್ಯಜ್ಞ ಸ್ನಾನವನ್ನು ಮಾಡಬೇಕು, ಎಲ್ಲೆನ್ನೆಲ್ಲ ಹಚ್ಕೊಳ್ಬೇಕು, ಬಿಸಿ ಸ್ನಾನ ಮಾಡಬೇಕು, ಆಮೇಲೆ ಹೊಸ ವಸ್ತ್ರವನ್ನು ಉಟ್ಕೊಳ್ಬೇಕು. ಅದು ಒಂದೊಂದು ಕೂಡ ಹೇಳ್ತಾರೆ, ಎಳ್ಳು ದೀಪವನ್ನು ಹಚ್ಚಬೇಕು ಹಾಗಂತೇಳಿ. ಈ ರೀತಿಯಲ್ಲಿ ತೈಲದಲ್ಲಿ ಲಕ್ಷ್ಮಿಯನ್ನು ಜಲೆ ಗಂಗಾ ವಸ್ತ್ರಾದಿತೋ ಶುಭೆ, ನೀರಲ್ಲಿ ಗಂಗೆಯನ್ನು ಆಹ್ವಾನ ಮಾಡಬೇಕು, ಗಂಗೆಯನ್ನು ಸ್ಮರಣ ಮಾಡಬೇಕು. ಅಲಕ್ಷ್ಮಿ ಪರಿಹಾರಾರ್ಥಂ ಮಂಗಲ ಸ್ನಾನಮಾಚರೆ. ಅಲಕ್ಷ್ಮಿ ಏನಿದ್ದಾಳೋ ಆ ಅಲಕ್ಷ್ಮಿ ನಮ್ಮಲ್ಲಿ ಬರಬಾರದು ಅಂತೇಳಿ ಮಂಗಳ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು. ತೈಲಾಂಬದ ಸ್ನಾನವಾದೋ ಚಕೃತ್ವ ವಯೋಷ್ಟೋದಂ ಪಾರಿಭದ್ರಶ್ಚ ಪತ್ರಂ ಹಾಗಂತೇಳಿ ಈ ತೈಲ ಅಭ್ಯಾಂಗನದ ಫಲವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಮತ್ತು ಆ
ಬೇವು ಬೆಲ್ಲ ಅದನ್ನು ನಾವು ತಿನ್ನುವಾಗ ಅದನ್ನು ಸ್ವೀಕಾರ ಮಾಡುವಾಗ ಹೇಳಬೇಕು, ಸದಾಯುರ್ ವಜ್ರ ದೇಗಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಷ್ಟ ವಿನಾಶಾಯ ನಿಂಬಕಂ ದಲಭಕ್ಷಣಂ. ಸದಾಯುರ್ ವಜ್ರ ದೇಗಾಯ, ನಮಗೆ ದೇಹ ಚೆನ್ನಾಗಿರಬೇಕು, ಆಯುರ್ ಇರಬೇಕು, ಅದಕ್ಕಾಗಿ ನಮಗೆ ವಜ್ರದೇಹಂತೆ ಇರಬೇಕು. ಆ ರೀತಿಯಲ್ಲಿ ಸದಾಯುರ್ ವಜ್ರ ದೇಗಾಯ, ಆ ವಜ್ರ ದೇಹಂತೆ ನಮಗಿರಬೇಕು. ಸರ್ವ ಸಂಪತ್ಕರಾಯ ಚ, ಸರ್ವ ಸಂಪತ್ತನ್ನು ಕೊಡಬೇಕು. ಸರ್ವಾರಿಷ್ಟ ನಿವಾಸ, ಮುಖ್ಯವಾಗಿ ಅರಿಷ್ಟಗಳು ದುಃಖಗಳು ಅದನ್ನು ನಿವಾರಣೆ ಮಾಡುವಂತ ಬೇಡ್ಕೊಳ್ಬೇಕು. ನಿಂಬಕಂ ದಳಭಕ್ಷಣಂ, ಈ ಏನು ಬೇವು ಮತ್ತು ಬೆಲ್ಲವನ್ನು ತಿಂತಾ ಇದ್ದೀವೋ ಅದನ್ನು ಮಂಗಳವಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಬ್ರಹ್ಮಣ ಒಂದು ದಿನನೇ ಹೇಳ್ತಾ ಇದ್ದಾರೆ, ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಹಾಗಂತೇಳಿ. ಇನ್ನು ಕೃತ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ, ಈ 1000ವಾದರೆ ಒಂದು ರೊಟೇಷನ್, 1000 ಸಲ ಒಂದು ಬಂದರೆ ಆ ಬ್ರಹ್ಮದೇವರಿಗೆ ಒಂದು ಹಗಲು ಮತ್ತು 1000 ಸಲ ಚಕ್ರ ಸುತ್ತಾಡಿದರೆ ಒಂದು ರಾತ್ರಿ. ಇಂತಾಗ 360 ದಿನಗಳಿಂದ ಒಂದು ಸಂವತ್ಸರ. ಈ ರೀತಿಯಲ್ಲಿ ಇಂಥ 100 ಸಂವತ್ಸರಗಳು ಬ್ರಹ್ಮದೇವರ ಆಯುಸ್ಸು ಪ್ರಮಾಣವು. ಈ 100 ವರ್ಷಗಳಲ್ಲಿ ಹೀಗೆ 50 ವರ್ಷ ಕಳೆದೋಗಿದೆ. ಎರಡನೇ ಪರಾರ್ಥವಾದ ಈಗ 51ನೇ ವರ್ಷದಲ್ಲಿ ಪ್ರಥಮ ಮಾಸ, ಪ್ರಥಮ ಪಕ್ಷ, ಪ್ರಥಮ ದಿನವಾದ ಶ್ವೇತತ್ವರ ಕಲ್ಪದಲ್ಲಿ ಈಗ 13 ಗಳಿಗೆ 42 ಫಲ ಗತಿಸಿವೆ ಹೋಗಿದೆ. ಇಷ್ಟರಲ್ಲಿ ಸ್ವಯಂಭುವ, ಸುರೋಚಿತ, ಉತ್ತಮ, ತಾಪಸ, ರೈವತ, ಚಕ್ಷುಷು ಎಂಬ 6 ಮನ್ವಂತರಗಳು ಕಳೆದೋಗಿದೆ. 7ನೇ ಮಂತ್ರದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈ 7ನೇ ವೈವಸ್ವದ ಮನ್ವಂತರದಲ್ಲಿ 27 ಮಹಾಯುಗಗಳು ಹೋಗಿದೆ. ಅದಕ್ಕೆ ಈ 28ನೇ ಕಲಿಯುಗ ನಡೀತಾ ಇದೆ. ಇನ್ನು ಮಹಾಯುಗ ಅಂದರೆ 43,20,000 ವರ್ಷಗಳು. ಇದರಲ್ಲಿ ಕೃತಾಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ಮತ್ತು ಈ ಕಲಿಯುಗಕ್ಕೆ 8,64,000 ವರ್ಷಗಳು ಕಲಿಯುಗ. 8 ಲಕ್ಷ ದ್ವಾಪರಾಯುಗ 8,64,000, ಕಲಿಯುಗ 4,32,000 ವರ್ಷಗಳು. 4,32,000 ಮತ್ತು ಅದನ್ನು ಡಬಲ್ ಮಾಡಿಕೊಂಡ್ರೆ 8,64,000, ಅದನ್ನು ಇನ್ನೊಂದು ಪಟ್ಟು ಮಾಡಿಕೊಂಡ್ರೆ 12,96,000 ಮತ್ತು ಅದು ಇನ್ನೊಂದು ಪಟ್ಟು ಮಾಡಿಕೊಂಡ್ರೆ 4ನೇ ಪಟ್ಟು ಮಾಡಿಕೊಂಡ್ರೆ 17,28,000 ವರ್ಷಗಳು ತ್ರೇತಾಯುಗ. ಅದನ್ನು ಇನ್ನೊಂದು ಪಟ್ಟು 4 ಪಟ್ಟು ಮಾಡಿಕೊಂಡ್ರೆ 43,20,000 ವರ್ಷಗಳು ಬ್ರಹ್ಮದೇವರಿಗೆ. 1,000 ಬರಬೇಕು. ಇದು 1000 ಬಂದರೆ ಒಂದು ಹಗಲು ಒಂದು ರಾತ್ರಿ. ನಮ್ಮ ಆಯುಷ್ಮಾನ ಎಷ್ಟು, ಅವರ ಆಯುಷ್ಮಾನ ಎಷ್ಟು ಅಂತೇಳಿ ನಾವು ನೋಡ್ಬೋದು. ಆ ರೀತಿಯಲ್ಲಿ ನಾವು ಸಂಕಲ್ಪ ಮಾಡುವಾಗ ಇದನ್ನು ತಿಳಿಬೇಕು. ಯಾಕಂದರೆ ನಾವು ಮಾಡುವ ಕಾಲ ಮನೆಯಲ್ಲಿ ಅಲ್ಪವಾದ ಕೋಣೆಯಲ್ಲಿ ಕೂಡ ಇದು ನನ್ನ ದೇಹದಲ್ಲಿ ಈ ಪಾತ್ರೆ, ಅಲ್ಪವಾದ ಪಾತ್ರೆ ಇಟ್ಕೊಂಡು ಅಲ್ಪವಾದ ಪರಮಾತ್ಮನ ಪ್ರತಿಮೆಯನ್ನು ಸಾಲಿಗ್ರಾಮನ ಇಟ್ಕೊಂಡು ಭಗತ್ತಾದ ಪರಮಾತ್ಮನ ಪೂಜೆ ಮಾಡ್ತಾ ಇದ್ದೀವಿ. ಹಾಗಂತೇಳಿ ಒಂದು ಚಿಂತನೆ ನಮಗೆ ಬರಬೇಕು. ನಾನು ಪೂಜೆ ಮಾಡಿದೆ, 3 ತಾಸು ಪೂಜೆ ಮಾಡಿದೆ, ನನಗೆ ದೇವರೆಲ್ಲ ಕೊಡ್ತಾನ, ಅಗಂ ಇದ್ದರೆ ಪರಾಭವ ಆಗುತ್ತೆ. ನಾ ಮಾಡಿದ ಅಲ್ಪ ಸ್ವಾಮಿ, ನಾಗಂ ಕರ್ತ ಹರಿಗೆ ಕರ್ತ ತತ್ಪೂಜಾ ಕರ್ಮಜಾಗಿಲಂ, ಹಾಗಂತೇಳಿ ಎಲ್ಲವೇ ಹರಿಯೇ ಮಾಡಿದ ಅಂತ ಹೇಳುವಾಗ ನಮಗೆ ಜಯವನ್ನು ಕೊಡ್ತಾನ. ಈ ರೀತಿಯಲ್ಲಿ ನಾವು ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿಯೂ 14 ಲೋಕಗಳು, 14 ಲೋಕದಲ್ಲಿ ಕೂಡ ನಾವು ಭರತ ಭೂಮಿ, ಆ ಭರತ ಭೂಮಿಯಲ್ಲಿ ಕೂಡ ಬೆಂಗಳೂರು ಕ್ಷೇತ್ರ, ಆ ಬೆಂಗಳೂರಲ್ಲಿ ಒಂದು ಮನೆ, ಆ ಮನೆಯಲ್ಲಿ 20-30 ಸೈಟು, ಅದರಲ್ಲಿ ಮನೆ, ಅದರಲ್ಲಿ ಚಿಕ್ಕ ಕೋಣೆ, ಆ ಕೋಣದಲ್ಲಿ ನಾವು ಮಾಡ್ತಾ ಇರೋದು. ಆದರೆ ನೋಡಿ, ಗ್ಯಾಲಕ್ಸಿಯನ್ನು ತಗೊಂಡ್ರೆ ನಾವು ಮಾಡುವ ಕರ್ಮ, ನಾವು ಮಾಡಿದ 100 ವರ್ಷ ಆಯುಸ್ಸು ಒಂದು ಚಿಕ್ಕ ಹುಳ ಸಾಯೋ ಥರ ಹುಟ್ಟಿ ಸಾಯುವ ಒಂದು ಹುಳ ನಾವು ಅಷ್ಟೇ. ಅದೆಲ್ಲ ಕಾಲಮಾನೆಲ್ಲ ನೋಡಿರೆ. ಅದಕ್ಕೆ ನಮ್ಮ ಸಂಕಲ್ಪ, ದಾನ, ಧರ್ಮ, ಪೂಜೆ, ಪಾಠ, ಪ್ರವಚನ ಎಲ್ಲವೂ ಅಲ್ಪ ಮನುಷ್ಯ, ಅಲ್ಪ ಆಯುಷು. ಅದರಲ್ಲಿ ಮಾಡೋದು ಸ್ವಲ್ಪ ಅಹಂಕಾರ ಮಾತ್ರ, ನಾನು ನನ್ನದು, ನಾನು ಮಾಡಿದೆ, ಅದನ್ನು ಬಿಡಬೇಕು ಅಂತೇಳಿ ಇಷ್ಟೆಲ್ಲ ನಾವು ಚಿಂತನೆ ಮಾಡಬೇಕು. ಅದಕ್ಕಾಗಿ ಕೊಟ್ಟಿರೋದು. ಈ ವಿಷಯದಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಈ ಪರಾಭವನ ಸಂವತ್ಸರದ ರಾಜಾದಿ ನಾಮಕರನ್ನ ನಾವು ತಿಳಿಬೇಕು. ನವನಾಯಕರು ಯಾಕೆ ತಿಳಿಬೇಕು? ಯಾರಪ್ಪ ಮುಖ್ಯಮಂತ್ರಿ? ಯಡಿಯೂರಪ್ಪ ಅಂದ್ಬಿಟ್ರೆ ಇವಾಗ ನಡೀತಾ ಇರೋ ಸಿದ್ದರಾಮಯ್ಯ. ಯಾರು ಅಂತ ತಿಳಿಬೇಕು. ಯಾರು ಗೃಹ ಮಂತ್ರಿ? ಅಶೋಕ ಅಂದ್ಬಿಟ್ರೆ ಗೃಹ ಮಂತ್ರಿ ಯಾರೋ ಅವ್ರನ್ನ ಹೇಳಬೇಕು.
ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಪರಮೇಶ್ವರ್ ಗೃಹ ಮಂತ್ರಿ ರೈಟ್ ಒಂದು ಮಾರ್ಕ್ ಹಾಕ್ತಾನೆ. ಆ ರೀತಿಯಲ್ಲಿ ನಾವು ಮಾರ್ಕ್ ತೆಗಿಬೇಕಾಗಿದ್ದರೆ ಆ ಕಾಲ ನಿಯಾಮಕರು ಯಾರೋ ನಾವು ಹೇಳಿದ್ದೀವಿ ಉಪನ್ಯಾಸದಲ್ಲಿ, ಯಾರ್ಯಾರು ಏನೇನು ಪೋಸ್ಟು ಅಂತ ಹೇಳಿದ್ರೆ ಆ ಪೋಸ್ಟನ್ನು ಲೆಟರನ್ನು ಒಂದು ಕಡಿತ ಕೊಡ್ತೀವಿ, ಆದರೆ ಆ ವ್ಯಕ್ತಿಗೆ ತಲುಪಬೇಕು. ಯಾರೋ ಒಬ್ಬರಿಗೆ ಗೇಟ್ ಕೀಪರಿಗೆ ಕೊಟ್ಬಿಟ್ರೆ ಅದು ಮ್ಯಾನೇಜರಿಗೆ ಕೊಡಬೇಕಾಯಿದ್ದು, ಆ ಮ್ಯಾನೇಜರಿಗೆ ಕೊಡಬೇಕು. ಆ ರೀತಿಯಲ್ಲಿ ಇರೋದ್ರಿಂದ ನಾವು ಈ ಪರಾಭವ ನಾವು ಸಂವತ್ಸರದ ರಾಜಾದಿ ನವನಾಯಕರು ಯಾರು ಅಂತ ಹೇಳಿದ್ರೆ ಅವರು ನಮಗೆ ಅನುಗ್ರಹ ಮಾಡ್ತಾರೆ. ರಾಜ ಗುರು, ಸೇನಾಧಿಪತಿ ಚಂದ್ರ, ಪರಸ್ವಾಧಿಪ ಮಂಗಳ, ರಸಾಧಿಪ ರವಿ, ಅರ್ಘಾಧಿಪ ಚಂದ್ರ, ಮಂತ್ರಿ ಯಾರು ಅಂತಂದರೆ ಮಂಗಳ, ಪೂರ್ವ ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪ ಬುಧ, ನೀರಸಾಧಿಪ ಶುಕ್ರ, ಮೇಘಾಧಿಪ ಚಂದ್ರ. ಈ ಉಪನಾಯಕರು ಅಶ್ವಾಧಿಪ ಶುಕ್ರ, ಅಶ್ವಾಧಿಪ ಗುರು, ಯುದ್ಧಾಧಿಪ ಚಂದ್ರ ಮತ್ತು ಛತ್ರಾಧಿಪ ಗುರು, ದೇವಾಧಿಪ ಗುರು, ನರಾಧಿಪ ಶುಕ್ರ, ಕೋಶಾಧಿಪ ಶುಕ್ರ, ಗಜಾಧಿಪ ಮಂಗಳ, ವ್ಯಾಪಾರಾಧಿಪ ಚಂದ್ರ, ವ್ಯಾಪಾರಾಧಿಪ ಶನಿ, ವ್ಯವಹಾರಾಧಿಪ ಶನಿ, ದ್ರವ್ಯಾಧಿಪ ಚಂದ್ರ, ವಸ್ತ್ರಾಧಿಪ ಶನಿ, ರತ್ನಾಧಿಪ ಚಂದ್ರ, ಮಂಗಳಾಧಿಪತಿ ರವಿ, ವೃಕ್ಷಾಧಿಪ ಬುಧ ಮತ್ತು ಪಶುನಾಯಕ ಶ್ರೀಕೃಷ್ಣ, ಸರ್ವೇಶಮಾಧಿಪತಿ ಗುರು. ಹಾಗಂತೇಳಿ ಈ ರೀತಿಯಲ್ಲಿ ಅವರ ಸ್ಮರಣೆಯನ್ನು, ಅವರ ನಾಮವನ್ನು ಕೇಳೋದೇ ನಮಗೆ ಉತ್ತಮ. ಈ ವರ್ಷದಿಂದ ಇಂಥ ಮಂತ್ರಿಗಳು, ಸೇನಾಧಿಪತಿಗಳು ನಮ್ಮ ದೇಹದಲ್ಲಿಯೂ ಇದ್ದಾರೆ. ಮುಖ್ಯವಾಗಿ ಚಿಂತನ ಮಾಡಬೇಕು. ಅವರು ಹೊರಗಡೆ ಇಲ್ಲ, ಹೊರಗಡೆ ವ್ಯಾಪಾರವೂ ಮಾಡ್ತಾರೆ, ನಮ್ಮ ಒಳಗಡೆಯೂ ವ್ಯಾಪಾರ ಮಾಡ್ತಾ ಇದ್ದಾರೆ. ನಮಗೆ ಜಯವನ್ನು ಕೊಡಬೇಕು, ನಾವು ಸರಿಯಾಗಿ ಮಾಡಬೇಕು. ನಮಗೆ ಸಸ್ಯಗಳು ಸಿಕ್ಕಬೇಕು, ಊಟ ಸಿಕ್ಕಬೇಕು, ನೀರು ಸಿಕ್ಕಬೇಕು, ಆಕಾಶ ಸಿಕ್ಕಬೇಕು, ಅವಕಾಶ ಸಿಕ್ಕಬೇಕು. ಕಾಲ ಅವಕಾಶ ಕಡಿಮೆ ಇರೋದು ಇದು ಪೂರ್ತಿ ಹೇಳೋಕ್ಕಾಗಲ್ಲ. ಇದು ಒಂದೊಂದೊಂದು ಕೂಡ ಅನಂತವಾದ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕಾದ ವಿಷಯಗಳಿದು. ಇದು ಪಾಂಡಿತ್ಯ ಇರೋರಿಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಇದನ್ನು ಚಿಂತನೆ ಮಾಡಿ ಇಂಥ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕವಾದ ವಿಷಯಗಳಿಗೂ ಆ ಅಧಿಪತಿಯಾಗಿರುವ ಇಂಥ ಗುರುಗಳು ನಮ್ಮ ದೇಹದಲ್ಲಿ ಇರೋದ್ರಿಂದ ನಮ್ಮ ದೇಹದಲ್ಲಿ ನಮಗೆ ಜಯವನ್ನು ಕೊಡಲಿ ಅಂತ ಅವರಲ್ಲಿ ಬೇಡ್ತಾ ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಮತ್ತು ಎಲ್ಲರೂ ಕಾಯ್ತಾ ಇರುವ ಪಂಚಾಂಗ ಬಂದ ಕೂಡಲೇ ಎದು ನೋಡ್ತೀವೋ ಎದು ಬಿಡ್ತೀವೋ ಗೊತ್ತಿಲ್ಲ, ಎದ್ದೋದು ನಮ್ಮ ರಾಶಿ ಫಲ ನೋಡ್ತೀವಿ. ಮತ್ತು ಆಯಾ ಎಷ್ಟು ವ್ಯಯ ಎಷ್ಟು ಇನ್ಕಮ್ಮು, ಎಷ್ಟು ಖರ್ಚಾಗತ್ತೆ, ಎಷ್ಟು ಬ್ಯಾಂಕಲ್ಲಿ ಉಳಿತಾಯ ಆಗುತ್ತೆ ಹಾಗಂತೇಳಿ ನೋಡೋದು ವಾಡಿಕೆ. ಇದರ ಪ್ರವಚನಕ್ಕೆ ಸೇರ್ತಾರೋ ಇಲ್ವೋ, ಎಲ್ಲ ಮಠದ್ದು ಎಲ್ಲ ಕಡೆ ಕೂಡ ತುಂಬ ಜನ ಸೇರ್ತಾರೆ ಈ ಪಂಚಾಂಗ ಶ್ರವಣಕ್ಕೆ. ಅದು ಒಳ್ಳೆಯದೇ, ಎಲ್ಲ ಪ್ರವಚನವೂ ಕೇಳಬೇಕು, ಅದು ಇನ್ನೂ ಒಳ್ಳೆಯದು. ಈ ರೀತಿಯಲ್ಲಿ ಆಯ ಅಂದರೆ ಏನು, ವ್ಯಯ ಅಂದರೆ ಏನು. ಆಯ ಅಂದರೆ ಖರ್ಚು ಮಾಡೋದು, ವ್ಯಯ ಅಂದರೆ ಖರ್ಚು ಮಾಡೋದು, ಆಯ ಅಂದರೆ ಬರೋದು, ಮತ್ತು ಸ್ಟಾಕ್ ಎಷ್ಟಿದೆ ಅಂತ ನೋಡೋದು, ಎಷ್ಟು ನಮಗೆ ಉಳಿತಾಯ ಆಗುತ್ತೆ ಅಂತ. ಆ್ಯಕ್ಚುಲಾಗಿ ಇದು ರೂಪಾಯಿ ನೋಟೋ ಅಥವಾ ವಸ್ತ್ರಗಳೋ ಒಡವೆಗಳೋ ಇದು ನಾವು ತಗೊಳ್ಬಾರ್ದು. ನಮ್ಮ ಪುಣ್ಯ ಎಷ್ಟಿದೆ, ನಮಗೆ ಪಾಪ ಎಷ್ಟಿದೆ, ಆ ಪುಣ್ಯದಲ್ಲಿ ಎಷ್ಟು ಖರ್ಚು ಮಾಡ್ತೀವಿ, ಪಾಪದಲ್ಲಿ ಎಷ್ಟು ಖರ್ಚು ಮಾಡ್ತೀವಿ, ಈ ಚಿಂತನೆ ನಮ್ಮಲ್ಲಿ ಬರಬೇಕು. ಅರ್ಥದಲ್ಲಿ ಚಿಂತನೆ ಹೋಗಬಾರ್ದು. ಅರ್ಥ ಚಿಂತನೆ ಹೋದರೆ ಕಷ್ಟ ಆಗತ್ತೆ. ಈ ರೀತಿಯಲ್ಲಿ ನಾವು ಆಯಾ ವ್ಯಯವನ್ನು ನೋಡುವಾಗ ಮೇಷರಾಶಿಗೆ ಆಯ 11, ವ್ಯಯ 5 ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ 11, ವ್ಯಯ ಖರ್ಚು 11. ಮಿಥುನಕ್ಕೆ 11. ಸಿಂಹ ರಾಶಿಗೆ ಆಯ 8, ವ್ಯಯ 5. ಕೇಳ್ಕೊಳ್ರಿ, ಶಬ್ದ ಮಾಡಬಾರ್ದು. ತುಲಾಗೆ 5 ಆಯ 14 ವ್ಯಯ. ಧನುಷ್ 8 ಬಂದರೆ 11 ಖರ್ಚು. ಕುಂಭರಾಶಿಯವರಿಗೆ 2 ಬಂದರೆ 14 ಖರ್ಚು. ವೃಷಭ ರಾಶಿಗೆ 5 ಮತ್ತು ವ್ಯಯ ಎಷ್ಟು 14. ಕಟಕ ರಾಶಿಗೆ 5 ಬಂದರೆ 8 ಖರ್ಚು. ಕನ್ಯಾ ರಾಶಿಗೆ 11 ಬಂದರೆ 11 ಖರ್ಚು, ಉಳಿತಾಯ ಇಲ್ಲ. ವೃಶ್ಚಿಕ ರಾಶಿಗೆ 11 ಬಂದರೆ 5 ಖರ್ಚು. ಮಕರ ರಾಶಿಗೆ 2 ಬರೋದು, ಖರ್ಚು ಮಾತ್ರ 14. ಮೀನ ರಾಶಿಗೆ 8 ಬರೋದು, 8 ವ್ಯಯ 11. ಆಗತ್ತೇಳಿ ಈ 12 ರಾಶಿಗಳು ಏನಿದೆಯೋ ಅಯ ವ್ಯಯ. ಇದನ್ನು ನೋಡಿ ದುಃಖ ಬೀಳಬಾರ್ದು. ಬಂತಪ್ಪ ಒಳ್ಳೆ ಸೇರಿಸಿಟ್ಟು ಅಂತ. ಇದು ನಮ್ಮ ಪೂರ್ವ ಕರ್ಮದ ಸಾಧನೆ ಏನಿದೆಯೋ, ಪೂರ್ವ ಕರ್ಮದ ಒಂದು ಫಲಾಫಲ ಏನಿದೆಯೋ ಅದನ್ನು ಇಟ್ಕೊಂಡು ಮಾಡೋದು. ಎಲ್ಲರಿಗೂ ಎಲ್ಲ ಆಗತ್ತೆ ಅಂತ ಏನೂ ಇಲ್ಲ. ಭಯಭೀತರಾಗಿ ಅಯ್ಯೋ ಅಂತ ಕೂಡಬಾರ್ದು.
ನಾವು ಪ್ರಯತ್ನದಿಂದ ಸಂಪಾದನೆ ಮಾಡ್ತೀವಿ. ಒಳ್ಳೆ ಪ್ರಯತ್ನದಿಂದ ಸಂಪಾದನೆ ಮಾಡೋದು ದೇವರು ಯಾವತ್ತೂ ಕಿತ್ಕೊಳ್ಳೋದಿಲ್ಲ. ಕುಚೇಲನೆ ಕೊಟ್ಟ, ಕುಬೇರ ಬಂದ, ಇನ್ಕಮ್ ಟ್ಯಾಕ್ಸು ಆಫೀಸರ್ ಕುಬೇರ ಬಂದ, ಕಿತ್ಕೊಂಡು ಹೋದ. ಕೃಷ್ಣನೇ ಯುದ್ಧ ಮಾಡಿ ಆ ಕುಬೇರನ ಓಡಿಸಿ ಮತ್ತು ಐಶ್ವರ್ಯನ ಕೊಟ್ಟ. ಅವ ದಾನ ಧರ್ಮಕ್ಕೆ ಇಟ್ಕೊಂಡ, ಎಲ್ಲ ದಾನ ಧರ್ಮನೇ ಜಾಸ್ತಿ ಮಾಡ್ದ. ಅಷ್ಟು ಇಟ್ಕೊಂಡು ಏನು ಮಾಡೋದು, ಕುಬೇರನಿಗೆ ಇಲ್ಲ ಅಂತ ಅಷ್ಟು ಕೊಟ್ಟ ಅಂತ ಕೃಷ್ಣ. ಅದಕ್ಕೆ ಅವ 3 ಇಡೀ ಅವಳಿಕೆಯನ್ನು ಕೊಟ್ಟ, ಕುಬೇರನೇ ಮೀಸುವ ಐಶ್ವರ್ಯನ ಪಡೆದ. ಆ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಕೊಟ್ಟರೆ ಈ ಆಯಾ ವ್ಯಯ ನಮಗೇನು ಮಾಡೋದಿಲ್ಲ. ಆ ಚಿಂತನೆಯ ಆ ಕಥೆಯನ್ನು ನಾವು ಕೇಳಿಪಟ್ಟಿದ್ದೀವಿ, ಎಲ್ಲ ಕೇಳಿದ್ದೀರಿ, ಪ್ರವಚನ ಮಾಡಿದ್ದೀವಿ. ಕುಚೇಲನ ಕೃಷ್ಣನ ಕಥೆ. ನಾವು ಕುಚೇಲನಾಗಿ ಇದ್ವಿ, ಎಷ್ಟು ಕೊಟ್ಟರೂ ನಮಗೆ ಸಾಲದು. ಆದರೆ ಆ ಪರಮಾತ್ಮನೆಯ ಅವಳಿಕೆಯನ್ನು ನಿವೇದ್ಯ ಮಾಡಿ ಬರತರ ಪರಮಾತ್ಮನ ನಿವೇದ್ಯ ಮಾಡಿ ನಾವು ಕೊಟ್ಟರೆ ನಮ್ಮ ಆಯಾವ್ಯಯ ನೋಡದೆ ಅವ ಕೊಡ್ತಾನಂತೇಳಿ ನಾವು ಚಿಂತನೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ಈ ಆಯಾವ್ಯಯವನ್ನು ನಾವು ಚಿಂತನೆಯನ್ನು ಮಾಡಿ ಈ ರೀತಿಯಲ್ಲಿ ಮಕರ ಸಂಕ್ರಮಣ, ಈ ಕರ್ಕ ಸಂಕ್ರಮಣ ನೋಡೋಣ. ಈ ಪರಾಭವನ ಸಂವತ್ಸರದ ಆಷಾಢ ಶುಕ್ಲ ತೃತೀಯ ಚೌತಿ ಶುಕ್ರವಾರ ತಾರೀಕು 17/7/2026 ಬೆಳಿಗ್ಗೆ 11:40 ಗಂಟೆ ನಿಮಿಷ 14:50 ಫಲ 14:50 ಗಡಿ ಫಲಕ್ಕೆ ಸೂರ್ಯನು ಮಘಾ ನಕ್ಷತ್ರದಲ್ಲಿ ಕರ್ಕರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಹಾಗಂತೇಳಿ ಈ ಕರ್ಕ ಸಂಕ್ರಮಣ ಕೊಟ್ಟಿದ್ದಾರೆ. ಮಕರ ಸಂಕ್ರಮಣ ಬಂದು ಈ ಪರಾಭವನ ಸಂವತ್ಸರ ಪುಷ್ಯ ಶುಕ್ಲಪಕ್ಷ 14/1/2027 ಮಧ್ಯರಾತ್ರಿ 3:09 50 ಕಟ 48 ಫಲಕ್ಕೆ ರೇವತಿ ನಕ್ಷತ್ರದಲ್ಲಿ ಸೂರ್ಯನು ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನ. ಆದ್ದರಿಂದ ತಾರೀಕು 14/1/2027 ಗುರುವಾರರಂದು ಭೋಗಿ ಹಬ್ಬ. ಹಾಗಂತೇಳಿ 14 ಮಾಮೂಲು ಬರ್ತಾ ಇದೆ. ಸಂಕ್ರಮಣ ಪುಣ್ಯಕಾಲವನ್ನು 14/1/2027 ಮಧ್ಯರಾತ್ರಿ 3:09 ಅಂತೇಳಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಮಕರ ಸಂಕ್ರಮಣ ಸ್ವರೂಪವನ್ನು ನಾವು ಕೇಳಬೇಕು. ತಜ್ಞ ಮಿಶ್ರ, ದಿಶಾಮುಖ ಪೂರ್ವ, ದಿಶಾಗಮನ ದಕ್ಷಿಣ, ದಿಶಾವೃಷ್ಟಿ ನೈಋತ್ಯ ದಿಕ್ಕು, ವಾಹನ ಮಗಿಷಿ, ಉಪವಾಹನ ಪುಷ್ಪ, ತತ್ತು ಫಲ ಶ್ಲೋಕ್ಸ, ವಸ್ತ್ರ ಶ್ಯಾಮಲ, ತಿಥಿ ತಿಷ್ಟನ್, ಭೂಷಣ ನೀಲಮಣಿ, ಆಯುಧ ತೋಮುರ, ಪಾತ್ರ ಕರ್ಪೂರ, ಭಕ್ಷಣ ಯಾವುದು ದದಿ, ಲೇಪನ ಲಾಕ್ಷ, ಜಾತಿ ಮುರುಗ, ಪುಷ್ಯ ಅರ್ಘ್ಯ, ಫಲ ಬಂದು ತಾಳೆ, ಆಭರಣ ರತ್ನ, ಕಚ್ಚುಕ ಪಾಂಡು, ಅವಸ್ಥಾ ಪ್ರಗಳ್ವ, ನಾನೋದಕ, ಬಿಲ್ವ, ಛತ್ರ ಬಂದು ಮಯೂರ. ಈ ರೀತಿಯಲ್ಲಿ ಧಾರಣೆಯನ್ನು ಮಾಡಿಕೊಂಡು ಈ ಮಕರ ಸಂಕ್ರಮಣ ಸ್ವರೂಪದಲ್ಲಿ ಆ ಪುರುಷ ಬರ್ತಾ ಇದ್ದಾನ ಅಂತೇಳಿ ನಾವು ಚಿಂತನೆಯನ್ನು ಮಾಡೋಣ. ಹಾಗಂತೇಳಿ ಬರುವ ಹಬ್ಬಗಳು ಮುಖ್ಯವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಏನು ಅರ್ಥ, ಹಬ್ಬಗಳು ಯಾಕೆ ಮಾಡಬೇಕು? ಅಯ್ಯೋ ಏನೋ ಪೂಜೆ ಮಾಡ್ತೀವಿ, ಕೆಲಸಕ್ಕೆ ಹೋಗಬೇಕು ಬರಬೇಕು, ರಜಾ ದಿನದಲ್ಲಿ ಆ ರಜಾ ದಿನದಲ್ಲಿ ಏನೋ ಸ್ವಲ್ಪ ಹಬ್ಬ ಮಾಡೋಣ, ಎಲ್ಲ ಜಾಲಿಯಾಗಿ ಜೂಜಾಡೋಣ, ಕ್ರಿಕೆಟ್ ಆಟ ಆಡೋಣ, ಅದರ ಆಟ ಆಡೋಣ, ಹರಟೆ ಹೊಡಿಯೋಕ್ಕೆ ಹೋಗೋಣ, ಸಿನಿಮಾ ನೋಡೋಕ್ಕೆ ಹೋಗೋಣ, ಸೀರಿಯಲ್ ಚೆನ್ನಾಗಿ ಇವತ್ತು ಪ್ರೋಗ್ರಾಮ್ ಚೆನ್ನಾಗಿದೆ ಟಿ ವಿಯಲ್ಲಿ ಅದನ್ನು ಹಾಕಿ ನೋಡೋಣ, ಹಬ್ಬ ಎಲ್ಲ ಬೆಳಿಗ್ಗೆ ಆಯಿತು, ಸಾಯಂಕಾಲ ಆದರೆ ಟಿ ವಿ ನೋಡೋಣ ಹಾಗಂತೇಳಿ ಹೊರಡ್ತಾರೆ. ಹಬ್ಬ ಅಂದರೆ ಆ ಹಬ್ಬದ ಆಚರಣೆ 24/7 ಅಥವಾ 8/7 ಮಾಡ್ಕೊಳ್ರಿ. 8 ಅವರಾದರೂ ಆಚರಣೆ ಮಾಡಬೇಕು. ಅವತ್ತು ಮಾಡುವ ಅಡುಗೆ ಶುಚಿಯಾಗಿರಬೇಕು, ಅದು ಪರಮಾತ್ಮನ ನೈವೇದ್ಯವನ್ನು ಮಾಡಬೇಕು, ಅದನ್ನು ಬಂದು ಎಲ್ಲರಿಗೂ ಕೊಟ್ಟು ಉಣ್ಣಬೇಕು ಮತ್ತು ಈ ಸ್ವಂತ ಬಂಧಗಳಿಗೆ ಹಂಚಬೇಕು, ಬಡವರಿಗೆ ಅವತ್ತಿನ ದಿನ ಹಂಚಬೇಕು. ಇದೆಲ್ಲ ಭಗವಂತನ ಪೂಜೆ. ಇದೆಲ್ಲ ಮಾಡಿ ಅವತ್ತಿನ ದಿನ ಪಾಪಕರ್ಮಗಳು ಮಾಡ್ತೀವಿ. ಆಟ ಆಡೋದು, ಟಿ ವಿ ನೋಡೋದು, ಸೀರಿಯಲ್ ನೋಡೋದು, ಅವತ್ತಿನ ದಿನ ಪರಮಾತ್ಮನ ಧ್ಯಾನದಲ್ಲಿರಬೇಕು. ದೀಪಾವಳಿ ಬಂತು ಅಂದರೆ ಆ ಪರಮಾತ್ಮನ ಕಥೆ ಕೇಳಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು, ಕೃಷ್ಣ ನರಕಾಸುರನ ಕಥೆಯನ್ನು ಕೇಳಬೇಕು. ಆ ನರಕಾಸುರನ ಕೊಂದ ಥರ ನನ್ನ ದೇಹದಲ್ಲಿರುವ ನರಕಾಸುರ ದೈತ್ಯನನ್ನು ಕೃಷ್ಣ ನೀನು ಸಾಯಿಸಬೇಕು ಹಾಗಂತ ಹೇಳಬೇಕು. ಅವತ್ತಿನ ಜಪ ಜಾಸ್ತಿ ಮಾಡಿಕೊಳ್ಬೇಕು, ಕೃಷ್ಣ ಜಪವನ್ನು ಮಾಡಬೇಕು. ರಾಮನವಮಿ ಬರ್ತಾ ಇದೆ, ಆ ನವಮಿ ದಿನ ರಾಮ ಜಪವನ್ನು ಮಾಡಬೇಕು. ಆ ರೀತಿಯಲ್ಲಿ ಅರವಟ್ಟಿಗೆಯನ್ನು ದಾನ ಮಾಡಬೇಕು, ಮೊಸರನ್ನು ದಾನ ಮಾಡಬೇಕು, ಮೊಸರು ಮಜ್ಜಿಗೆ ಪಾನಕವನ್ನು ದಾನ ಮಾಡೋದು. ಆ ಬಿಸಿಲು ಕಾಲಕ್ಕೆ ತಂಪಾಗಿರಲಿ, ಪರಮಾತ್ಮ ಹೊಟ್ಟೆಯಲ್ಲಿ ವೈಶ್ವಾನರ ಇರ್ತಾನ, ಅಗ್ನಿ ತಂಪಾಗಲಿ ಹಾಗಂತೇಳಿ ಅನುಸಂಧಾನಪೂರ್ವಕವಾಗಿ ನಾವು ಅವತ್ತಿನ ದಿನ ಆಚರಣೆ ಮಾಡಬೇಕು. ರಾಮನವಮಿ ದಿನ ಬೇರೇನೋ ಕರ್ಮ ಮಾಡೋದು, ಬೇರೇನೋ ಹರಟೆ ಹೊಡೆಯೋದು ಅದೆಲ್ಲ ಮಾಡಬಾರ್ದು. ಅದಕ್ಕೆ ಆ ಕಾಲಗಳು ಭಗವಂತ ಇಟ್ಟಿರೋದು ಬಡಜೀವಿ, ನಾನು ಹಬ್ಬ ಹರಿದಿನ ಕೊಟ್ಟಿದ್ದೀನಿ, ಅಷ್ಟು ಉಪಯೋಗ ಮಾಡಿಕೊಳ್ಳುಕೋ. ಕಲಿಯುಗದಲ್ಲಿ ಹುಟ್ಟೋದೇ ಅಪರೂಪ.
ಬ್ರಾಹ್ಮಣಾಗಿ ಹುಟ್ಟಿದ್ದಿ, ವೈಶ್ಯನಾಗಿ ಹುಟ್ಟಿದ್ದಿ, ಕ್ಷತ್ರಿಯನಾಗಿ ಹುಟ್ಟಿದ್ದಿ, ಶೂದ್ರನಾಗಿ ಹುಟ್ಟಿದ್ದಿ. ಮನುಷ್ಯ ಜನ್ಮ ಇದೆ. ಆ ಮನುಷ್ಯ ಜನ್ಮ ಪ್ರಾಣಿ ಜನ್ಮಕ್ಕಿಂತ ಗಿಡ ಮರ ಬಳ್ಳಿ ಜನ್ಮಕ್ಕಿಂತ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೇನೆ. ಆ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಕಲಿಯುಗದಲ್ಲಿ ದೇವತೆಗಳು ಬೇಡ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದು ಪೋಸ್ಟ್ ಕೊಡು, ಮನುಷ್ಯ ಯಾನೇ ಒಂದು ಮನುಷ್ಯನ ರೂಪವನ್ನು ಕೊಡು. ದೇವತೆಗಳು ಕ್ಯೂಳ್ ನಿಲ್ತಾ ಇದ್ದಾರೆ. ಆ ದೇವತೆಗಳು ಕ್ಯೂಳ್ ನಿಂತಿದ್ದಾರೆ. ನಾವು ಕ್ಯೂಳ್ ನಿಂತುವೋ ಏನೋ ಗೊತ್ತಿಲ್ಲ. ಮನುಷ್ಯ ಜನ್ಮ ಬಂದಿದೆ, ಸಾಧಾರಣವಾದ ಮನುಷ್ಯ ಜನ್ಮ ಇಲ್ಲ, ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಬಂದಿದೆ. ಇದನ್ನು ಹಬ್ಬ ಹರಿದಿನದಲ್ಲಿ ಕೂಡ ನಾವು ಆ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಪರಮಾತ್ಮನ ಒಂದು ಪೂಜಾ ರೂಪವಾಗಿ ತತ್ಪೂಜೈ ವಾಸ್ತು ಆಗತ್ತೇಳಿ ಆ ಹಬ್ಬ ಆಡಿ ಹರಿದಿನಗಳಲ್ಲಿ ಕೂಡ ಪರಮಾತ್ಮನ ಒಂದು ಪೂಜಾ ರೂಪವಾಗಿ ಅದನ್ನು ಮಾಡಿಕೊಂಡು ಒಪ್ಪಿಸಬೇಕು. ಈ ರೀತಿಯಲ್ಲಿ ಪರಮಾತ್ಮನ ಪೂಜಾ ರೂಪವಾದ ಕರ್ಮವನ್ನು ನಾವು ಮಾಡಿದರೆ ನಮಗೆ ಹೆಚ್ಚು ಫಲ ಬರುತ್ತೆ. ಹಾಗಂತೇಳಿ ಚಿಂತನೆ ಮಾಡ್ತಾ ಇನ್ನೂ ಅನಂತ ವಿಷಯಗಳು ಒಂದೊಂದು ರಾಶಿಗಳಿಗೆ ಕೂಡ ಏನೇನು ಫಲ ಕಡಿಮೆ ಆಗಿದೆ ಟೈಮ್ ಅದನ್ನು ಪಂಚಾಂಗದಲ್ಲಿ ನೋಡಿಕೊಳ್ಳ್ರಿ, ನಿತ್ಯ ಪಂಚಾಂಗವನ್ನು ನೋಡಿರಿ. ಆದರೆ ಈ ರಾಶಿಯದಲ್ಲಿ ಇಷ್ಟು ಕಷ್ಟ, ಇಷ್ಟು ಅಪಜಯ, ಇಷ್ಟು ಅಪಕೀರ್ತಿ, ಇಷ್ಟು ಅಸೂಯೆ ಆಗತ್ತೆ, ಇಷ್ಟು ಪರಾಭವ ಹೊಂದುತ್ತಿ ಹಾಗಂತೇಳಿದೆ. ನಿಮಗೆ ಐಶ್ವರ್ಯ ಬರುತ್ತೆ, ನಿಮಗೆ ಸನ್ಮಾನ ಬರುತ್ತೆ, ನಿಮಗೆ ಸತ್ಸಂಗದಲ್ಲಿ ಒಂದು ಭಾಗ್ಯ ಸಿಕ್ಕತ್ತೆ, ನೀವು ರಾಜಕೀಯದಲ್ಲಿ ಮುಂದುವರಿತೀರಿ ಎಲ್ಲ ಹೇಳಿದ್ದಾರೆ. ಅದು ಸತ್ಯವೇ, ಪಂಚಾಂಗದಲ್ಲಿ ಬರೋ ಸತ್ಯ. ಆದರೆ ನಮ್ಮ ಟೈಮ್ ಏನಿದೆಯೋ, ನಮ್ಮ ಪೂರ್ವಾಪರ ಕರ್ಮ ಏನಿದೆಯೋ ಗೊತ್ತಿಲ್ಲ. ಅದನ್ನು ಬದಲಾವಣೆ ಮಾಡುವ ಶಕ್ತಿ ಭಗವಂತನಿಗಿದೆ. ಭಗವಂತನ ಪ್ರಾರ್ಥನೆ, ನಮ್ಮ ಮನೆಯಲ್ಲಿರೋರು ಪ್ರಾರ್ಥನೆ, ನಾವು ಮಾಡುವ ಜಪದ ಅನುಷ್ಠಾನಗಳು, ಪಾರಾಯಣಗಳು, ದಾನ ಧರ್ಮಗಳು, ಇದು ಎಲ್ಲವೂ ಕೂಡ ನಷ್ಟವನ್ನು ಬದಲಾಯಿಸುವ ಶಕ್ತಿ ಅದಕ್ಕೆ ಇದೆ. ಹಾಗಂತೇಳಿ ಒಂದು ಚಿಂತನೆ ಮಾಡ್ತಾ ಅಯ್ಯೋ ಅಂತ ಕೂಡಬಾರ್ದು. ಇನ್ನು ಅಷ್ಟೇ ಈ ವರ್ಷ ಕೂತ್ಕೊಂಡ್ರೆ ಹೋಯ್ತು. ಮನೆಯೇವ ಕಾರಣಂ ಬಂಧ ಮೋಕ್ಷ ಯೋಗೋ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಂಧ ಮೋಕ್ಷಕ್ಕೆ ಕಾರಣ ಯಾವುದೋ ನಮ್ಮ ಮನಸ್ಸು, ಸುಖ ದುಃಖಕ್ಕೆ ಕಾರಣ ಯಾವುದೋ ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆ ಇಟ್ಟರೆ ಇದೆಲ್ಲ ಅಲ್ಪ. ಅಭಿಮಾನತ್ವವನ್ನು ಬಿಟ್ಟರೆ ಸುಖ, ಅಭಿಮಾನವನ್ನು ಹಚ್ಚಿಕೊಂಡ್ರೆ ದುಃಖ. ಇಷ್ಟೆಲ್ಲ ನೋಡಬೇಕಾಗಿಲ್ಲ. ಯಾರ ರಾಶಿಗೆ ಎಷ್ಟು ಏನು ಎಂತು ಇದೆಲ್ಲ ನೋಡಬೇಕು, ಎಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ. ಆದರೆ ಪೂರ್ಣವಾಗಿ ನಾವು ನೋಡಬೇಕಾಗಿದ್ದು ಪರಮಾತ್ಮನ ರೂಪ, ಪರಮಾತ್ಮನ ಗುಣಗಾನ, ಪರಮಾತ್ಮನ ಚಿಂತನೆ, ಪರಮಾತ್ಮನ ಪೂಜಾ ವಿಧಾನಗಳು ಇದೆಲ್ಲ ಮಾಡ್ತಾ ಇರಬೇಕು ಅಂತ ಮುಖ್ಯವಾಗಿ ನಾವು ನೋಡಬೇಕು. ಹೊರತಾಗಿ ಇದನ್ನೆಲ್ಲ ನಾವು ಮನಸ್ಸಿಗೆ ಹಚ್ಕೊಳ್ಬಾರ್ದು. ಆಹಾ ಈ ವರ್ಷ ಗೆದ್ದುಬಿಟ್ಟು ಅಂತೆಲ್ಲ ನಾವು ಮೆರಿಬಾರ್ದು. ಪರಮಾತ್ಮನೇ ಗೆದ್ದ, ಪರಮಾತ್ಮನೇ ನಮಗೆ ಆ ಜಯವನ್ನು ಕೊಟ್ಟ. ಹಾಗಂತೇಳಿ ಈ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ಈ ಪಂಚಾಂಗ ಶ್ರವಣ ಇಲ್ಲಿಗೆ ಮುಗಿಸೋಣ. ಇವತ್ತಿನ ದಿನ ಹೇಗಿದೆ ಹಾಗಂತೇಳಿ ನಾಳೆಯ ದಿನ ಏನು ಎಂತು ಅಂತ ನೋಡ್ತಾ ಇದನ್ನು ಕೃಷ್ಣಾರ್ಪಣ ಅಂತೇಳಿ ಒಪ್ಪಿಸೋಣ. 19 ಗುರುವಾರ ಈ ದಿನ ಬೆಳಿಗ್ಗೆ 7 ಗಂಟೆ 15 ನಿಮಿಷ, ಕೆಲವು ಪಂಚಾಂಗದಲ್ಲಿ 7 ಗಂಟೆ 20 ನಿಮಿಷ ಹಾಗಂತೇಳಿ ಅಷ್ಟು ಕಾಲ ಅಮಾವಾಸ್ಯೆ ಬಂದಿದೆ. ಅದಕ್ಕೆ ಅಮಾವಾಸ್ಯ ತರ್ಪಣೆ ನಿನ್ನೆ ಕೊಟ್ಟಾಯಿತು ಪೂರ್ಣವಾಗಿದ್ದ. ಆ ಅಮಾವಾಸ್ಯೆ ಒಂದು ಅಲ್ಪಕಾಲ ಇತ್ತು. ಆ ಅಲ್ಪಕಾಲ ಮುಗಿದ ಮೇಲೆ ಈ ಪ್ರತಿಪತ್ತು ಬಂದಿದೆ. ಪರಾಭವ ಸಂವತ್ಸರದ ಪ್ರಥಮ ದಿನ ಹುಟ್ಟಿದೆ. ಅದಕ್ಕೆ ಬೆಳಿಗ್ಗೆ ಸ್ನಾನ ಮಾಡೋರು ಕೂಡ ಅಮಾವಾಸ್ಯೆ ಅಂತೇಳಿ ಚಿಂತನೆ ಮಾಡ್ಬೋದು, ಅಥವಾ ಬರುವ ಪ್ರತಿಪತ್ತು ಹಾಗಂತೇಳಿ ಯೋಗ ಕರ್ಣ ತಿಥಿ ಈ ಪಂಚ ಅಂಗಗಳನ್ನು ಹೇಳಿ ಸ್ನಾನವನ್ನು ಮಾಡಿರ್ತೀರಿ. ಆ ರೀತಿಯಲ್ಲಿ ಮತ್ತು 7 ಕಾಲ ಮೇಲೆ ಸ್ನಾನ ಏನನ್ನು ನಾವು ರೀತಿಯಲ್ಲಿ ಅಭ್ಯಂಜನ ಸ್ನಾನ ಕೃಷ್ಣನಿಗೆ ಅರ್ಪಣೆ ಮಾಡಿ ಆ ಎಳ್ಳೆಣ್ಣೆಯನ್ನು ಎಳ್ಳು ದೀಪವನ್ನು ಹಚ್ಚಿ ಮತ್ತು ಎಳ್ಳನ್ನು ದಾನ ಮಾಡಿ ಎಳ್ಳುವನ್ನು ಸ್ವೀಕಾರ ಮಾಡಿಕೊಂಡು ಈ ನಿಂಬೆಕಾಬಳ ಈ ಬೇವು ಬೆಲ್ಲನ್ನು ತಿಂದು ಪರಮಾತ್ಮನ ಪೂಜೆಯನ್ನು ಮಾಡಿ ಹೊಸ ವಸ್ತ್ರವನ್ನು ಎಲ್ಲ ಮಾಡಿದರೆ ಅದಕ್ಕೇನೇನು ಫಲ ಮಾಡಲ್ಲ ಇದ್ದವರಿಗೂ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದೆ. ಈ ರೀತಿಯಲ್ಲಿ ಯಾರು ದೀಪಾವಳಿ ಇದ್ದ ಒಂದು ಪ್ರತಿಪತ್ತು ದಿನ ಯಾರು ಎಳ್ಳನ್ನು ಹಚ್ಕೊಂಡು ಸ್ನಾನ ಮಾಡಲ್ವೋ, ಬಿಸಿನೀರು ಸ್ನಾನ ಮಾಡಿಲ್ಲವೋ, ಯಾರು ಎಳ್ಳು ದೀಪ ಮುಚ್ಚಿಟ್ಟು ಇಲ್ಲವೋ, ಎಳ್ಳು ಬೆಲ್ಲ ತಿಂದಿಲ್ಲವೋ, ದೇವರು ಇಲ್ಲ ಅಂತ ಹೇಳೋರು ಇದೆಲ್ಲ ಮಾಡೋದಿಲ್ಲ. ಆದರೆ ದೇವ್ರ ನಂಬಿಕೆ ಇಟ್ಟು ಇದೆಲ್ಲ ಮಾಡೋರು ಕೂಡ ನರಕಕ್ಕೆ ಹೋಗೋದಿಲ್ಲ, ಭಗವಂತನ ಕಡೆ ಹೋಗ್ತಾರೆ. ಅವರಿಗೆಲ್ಲ ವೃದ್ಧಿ ಆಗುತ್ತೆ, ಆಯುಷ್ ವೃದ್ಧಿ ಆಗುತ್ತೆ, ರೋಗ ಪರಿಹಾರ ಆಗುತ್ತೆ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಗುರುವಾರ ಅಮಾವಾಸ್ಯೆ ಕೂಡಿರುವ 7 ಗಂಟೆ 10 ನಿಮಿಷಕ್ಕೆ ಮುಗೀತು ಈ ಪ್ರತಿಪತ್ತು ತಿಥಿ. ಈ ತಿಥಿ ಅಮಾವಾಸ್ಯೆ ಒಂದು 08:58 ಗಟಿ 8 ಫಲ ಮತ್ತು 6:57 ಬಾರಿ 29 ಗಟಿ 45 ನಿಮಿಷ ಗಂಟೆ ಹೇಳ್ತಾ ಇದ್ದಾರೆ. 6:57 ನಕ್ಷತ್ರ ಬಂದು ಉದ್ರಾಪಾತ್ರ ನಕ್ಷತ್ರ, ಶುಕ್ಲ ಪಕ್ಷ. ಇದು ಯೋಗ ಬಂದು ಶುಕ್ಲ ಯೋಗ, ನಾಗಕರಣ. ಈ ಶುಕ್ಲಕ್ಕೆ 49 ಗಟಿ
19 ಫಲ, ಕರ್ಣ ನಾಗ 1 ಗಡಿ 8 ಫಲ, ರವಿ ಉದಯ ಇವತ್ತು 6 ಗಂಟೆ 30 ನಿಮಿಷ, ಅಸ್ತಮಾನ 29:52, ಯುಗಾದಿ ಅಮಾವಾಸ್ಯೆ ಚಂದ್ರ ಯುಗಾದಿ, ಪರಾಭವ ನಾಮ ಸಂವತ್ಸರ ಪ್ರಾರಂಭ. ನಾಳೆಗೆ 20ನೇ ತಾರೀಕು ಅಂಗ 20ನೇ ತಾರೀಕು ಶುಕ್ರವಾರ, ದ್ವಿತೀಯ ತಿಥಿ 54 ಗಟಿ 11 ಫಲ ಮತ್ತು 28:10 ನಿಮಿಷ ಮತ್ತು ರೇವತಿ ನಕ್ಷತ್ರ ನಾಳೆಗೆ 54 ಗಟಿ 9 ಫಲ, ಯೋಗ ಬ್ರಹ್ಮಯೋಗ ಅದು ಫಲ ಗಟಿ 43 ಫಲ 23, ಬಾಲವಕರಣಕ್ಕೆ 26 ಗಟಿ 10 ಫಲ. ರವಿವಾರ ರವಿ ಉದಯ 6 ಗಂಟೆ 30 ನಿಮಿಷಕ್ಕೆ ನಾಳೆಗೆ, ಇವತ್ತು 6:30, ನಾಳೆಗೆ 6:30, ಧೀಮ 29:54. ನಾಳೆಗೆ ಏನು ಕರ್ಮ ಮಾಡಬೇಕು ಅಂತೇಳಿದರೆ ಚಂದ್ರ ದರ್ಶನ, ಬಲೇಂದ್ರ ಪೂಜೆ ಅಂಥೇಳಿ, ಇಂದ್ರದೇವರ ಪೂಜೆ, ಬಲಿಯ ಪೂಜೆ, ಬಲೇಂದು ಪೂಜೆ ಹಾಗಂತೇಳಿ ನಾವು ಚಿಂತನೆ ಮಾಡಿಕೊಂಡು ಈ ದಿನದಲ್ಲಿ ಏನೇನು ಬರುತ್ತೋ ಚಂದ್ರ ದರ್ಶನ ಮಾಡಿಕೊಂಡ್ರೆ ಅಭಿವೃದ್ಧಿ ಆಗುತ್ತೆ. ಈ ರೀತಿಯಲ್ಲಿ ನಿತ್ಯ ಪಂಚಾಂಗವನ್ನು ನೋಡ್ಕೊಳ್ಬೇಕು. ಆ ರೀತಿಯಲ್ಲಿ ನೋಡಿಕೊಂಡು ನಾವು ನಕ್ಷತ್ರೇ ಅರತಾತ್ ಪಾವಂ ಯೋಗ ನಿವಾರಣ ಕರ್ಣಾತ್ ಕಾರ್ಯ ಸಿದ್ಧ್ಯರ್ಥಂ ಪಂಚಾಂಗ ಫಲ ಉತ್ತಮಂ ಹಾಗಂತೇಳಿ ನಕ್ಷತ್ರ ನೋಡೋದ್ರಿಂದ ಯೋಗ ಮತ್ತು ನಕ್ಷತ್ರ ಯೋಗ ಕರ್ಣಾತ್ ಕಾರ್ಯ ಸಿದ್ಧ್ಯರ್ಥಂ, ಈ ನಾವು ಏನು ಕರ್ಣ ಇವತ್ತು ಆಗತ್ತೆ ನೋಡೋದ್ರಿಂದ ಕಾರ್ಯಸಿದ್ಧಿ ಮತ್ತು ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಯಾವಾಗಿಂದ ನಕ್ಷತ್ರೇ ಅರತೆ ಪಾಪಂ ಪಾಪಗಳನ್ನ ಆ ನಕ್ಷತ್ರನ ಹೆಸರು ಹೇಳಿದ ಕೂಡಲೇ ನಮ್ಮ ಪಾಪ ಹರಣ ಆಗತ್ತೆ. ಇಷ್ಟೆಲ್ಲ ಇದೆ. ಪಂಚಾಂಗವನ್ನು ನೋಡೋಕ್ಕೆ ಅಭ್ಯಾಸ ಯಾರು ಇಲ್ಲವೋ ಇಷ್ಟೆಲ್ಲ ಕಳ್ಕೊಳ್ತಾರೆ. ಇದನ್ನು ನೋಡಿ ಮುಂದುವರೆದು ಕೆಲಸಕ್ಕೆ ಹೊರಟವರು, ಸ್ನಾನ ಸಂಧ್ಯಾನ ಮಾಡೋರಿಗೆ ಎಲ್ಲ ಸಿದ್ಧಿಯೂ ಆಗುತ್ತೆ. ಹಾಗಂತ ಹೇಳ್ತಾ ನಮ್ಮ ಆಧ್ಯಾತ್ಮಿಕ ಭೂಮಿ, ಆಧ್ಯಾತ್ಮಿಕ ಕ್ಷೇತ್ರ ಇದು. ಪರಮಾತ್ಮನ ದಿವ್ಯವಾದ ಅವತಾರಗಳು ಮಾಡುವ ಪುಣ್ಯ ಕ್ಷೇತ್ರ, ಪರಮಾತ್ಮನ ಬರದ ಭೂಮಿ, ದೇವರ ಮನೆ. ಯಾಕೆ ಬೇರೆ ದೇಶದಲ್ಲಿ ಪರಮಾತ್ಮ ಹುಟ್ಟೋದಿಲ್ಲ, ಅದು ಭೋಗ ಭೂಮಿ. ಆದರೆ ಕ್ಷಣಕ್ಕೆ ಮಾತ್ರ ಕೂಡ ಕ್ಷಣಕ್ಕೆ ಮಾತ್ರ ಇಲ್ಲಿ ಹುಟ್ಟಿ ನಾವು ಕ್ಷಣ ಕರ್ಮ ಮಾಡಿರೂ ಕೂಡ ಪರಮಾತ್ಮ ಪ್ರೀತಿಯಾಗಲಿ ಅಂತ ಅದು ಅನಂತ ಫಲದಾಯಕವಾಗಿದ್ದು, ಅದಕ್ಕಾಗಿ ಇದು ಪರಮಾತ್ಮನ ಮನೆ, ಈ ಭಾರತ ಭೂಮಿ, ಈ ಬರದ ವರ್ಷ. ಹಾಗಂತ ಹೇಳ್ತಾ ಸಂಕಲ್ಪದಲ್ಲಿ ನಾವು ಏನೇನು ಇದೆಯೋ ಶೋಭನೆಯ ಮುಹೂರ್ತ ಆತ್ಯ ಭ್ರಮಣ ದ್ವಿತೀಯ ಪರಾರ್ತೆ ಸೇದವರಾಗಲ್ಪೆ ವೈವಸ್ವದ ಮನ್ವಂತ್ರೆ ಅಷ್ಟಾವಿಂಶತಿ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರದ ವರ್ಷೆ ಭರತಗಂಡೆ ದಂಡಗಾರಣ್ಯ ಗೋದಾವರಿ ಆ ದಕ್ಷಿಣ ತೀರೆ ಶಾಲಿವಾಂಶಕ್ಕೆ ಬೌದ್ಧಾರ ರಾಮಕ್ಷೇತ್ರ, ಇದು ರಾಮಕ್ಷೇತ್ರ, ಪರಶುರಾಮ ಕ್ಷೇತ್ರ. ಬೇರೆ ಬೇರೆ ಭರತ ಭೂಮಿಯಲ್ಲಿ ಬೇರೆ ಬೇರೆ ಪರಮಾತ್ಮನ ಅವತಾರ ಆಗಿರೋದು, ಅಲ್ಲೆಲ್ಲ ಬೇರೆ ಬೇರೆ ಪರಮಾತ್ಮ ರೂಪಗಳಿದೆ. ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನ ಕಾಲೇ ಚಾಂದ್ರಮಾನೇನ ಸೂರ್ಯ ಸಿದ್ಧಾಂತ ಪ್ರಕಾರವಾಗಿ ಈ ದಿನ ಶುಕ್ಲಪಕ್ಷ, ಈ ಸಂವತ್ಸರ, ಈ ಪಕ್ಷ, ಈ ಯೋಗ, ಈ ಕರ್ಣ, ಈ ನಕ್ಷತ್ರ, ಈ ದಿನದಲ್ಲಿ ನಾವು ಮಾಡ್ತೀವಿ. ಹೀಂಕಾರ ಷಟ್ಕಾಮ ಪ್ರತಿಪಾದ್ಯ ಷಟ್ಕಾಲ ನಿಯಾಮಕ ಅನುರುದ್ಧ ಪ್ರತಿಮ ಸಂಕೃಷ್ಟ ವಾಸುದೇವರಾಗ ಷಣ್ಮೂರ್ತ್ಯಾತ್ಮಕ ನೋಡಿದ್ದೀವಿ. ಈ ಪರಮಾತ್ಮನ ಈ ಒಂದೊಂದು ತಿಂಗಳಿಗೂ ಕೂಡ ಒಂದೊಂದು ನಾಮದಲ್ಲಿ ಲಕ್ಷ್ಮೀ ಸಮೇತವಾಗಿ ಕೂಡ ಭಗವಂತ ಏನು ಮಾಡ್ತಾ ಇದ್ದಾನ ಅಂತ ಹೇಳಿದರೆ, ಅವ ಪರಮಾತ್ಮನ ರೂಪ ಅಲ್ಲಿ ಇಟ್ಟಿದ್ದಾನ. ಪರಮಾತ್ಮ ಅದಕ್ಕೆ ನಿಯಾಮಕನಾಗಿದ್ದಾನ. ಈ ಉತ್ತರಾಯಣ, ಈ ಪರಾಭನಾಮ ಸಂವತ್ಸರ ಉತ್ತರಾಯಣ ವಸಂತ ಋತುವಿಗೆ ಪತ್ನಿ ವಿಷ್ಣು ಹಾಗಂತೇಳಿ ಪರಮಾತ್ಮನ ಪತ್ನಿ ಅಂದರೆ ಲಕ್ಷ್ಮೀದೇವಿ, ವಿಷ್ಣು ಪತ್ನಿ ದೇವಿಯ ಕೂಡಿಕೊಂಡಿರುವ ವಿಷ್ಣು ರೂಪ ಪರಮಾತ್ಮ ಕಾಲನಿಯಾಮಕನಾಗಿದ್ದಾನ. ಮತ್ತು ಈ ವಸಂತ ಋತುವಿಗೆ ಉತ್ತರಾಯಣ ಕಾಲಕ್ಕೆ ಬೇರೆ ಬೇರೆ ರೂಪಗಳಲ್ಲಿ ಕೂಡ ಭಗವಂತ ಇದ್ದಾನ. ಅವ ಹೀಕಾರ ಷಟ್ಕಾಮ ಪ್ರತಿಪಾದ್ಯನಾಗಿದ್ದಾನ, ಸಾಮವೇದ ಪ್ರತಿಪಾದ್ಯನಾಗಿದ್ದಾನ. ಹಾಗಂತೇಳಿ ಆ ಅನಿರುದ್ಧ ಪ್ರತಿಮೆ ಸಂಕೃಷ್ಟ ವಾಸುದೇವ ಚತುರ್ಥಾವತಾರಕ ಲಕ್ಷ್ಮೀನಾರಾಯಣ ಮಾಸನಿಯಾಮಕ ಭಕ್ತನೀ ಶ್ರೀ ವಿಷ್ಣು, ಆ ಶ್ರೀ ಭಕ್ತನೀ ವಿಷ್ಣು ಸಮೇತವಾದ ನಮ್ಮ ಕುಲಸ್ವಾಮಿ ಯಾರು, ಮನದೇವರು ಯಾರು, ಕೆಲವರಿಗೆ ನರಸಿಂಹದೇವರು, ಕೆಲವರಿಗೆ ವೆಂಕಟಾಚಲಪತಿ, ಇನ್ನೊಬ್ಬರಿಗೆ ಬೇರೆ 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 ಅಮ್ಮನವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ವಾಸ ಮಾಡ್ತವ್ರು ಭಗವಂತನ ಮೂರ್ತಿಗಳು. ಕೆಲವರಿಗೆ ವಾಯುದೇವರೇ ಮನದೇವರು. ಆ ಮನದೇವರು ರೂಪವನ್ನು ಚಿಂತನೆ ಮಾಡಿಕೊಳ್ಬೇಕು, ನಿತ್ಯ ಮನದೇವರನ್ನು ಸ್ಮರಣೆ ಮಾಡಬೇಕು. ಆ ಮಾಸನಿಯಾಮಕ ಇಷ್ಟದೇವತಾ ಕುಲದೇವತಾತ್ಮಕ ಯಾರು, ಮತ್ತು ಮಠಸ್ವಾಮಿ, ನಮ್ಮ ಮಠ ಯಾವುದು, ಅಲ್ಲಿ ಆಡ್ತಾರ ಮೂಲರಾಮಚಂದ್ರ ದೇವರು ಅಥವಾ ಗೋಪಾಲಕೃಷ್ಣ ದೇವರು ಅಥವಾ ವೀರರಾಮ ದೇವರು, ಬೇರೆ ಬೇರೆ ಮೂಲ ಮೂರ್ತಿಗಳು.
ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದನ್ನು ಚಿಂತನೆ ಮಾಡಿಕೊಂಡು ಆ ರೂಪವನ್ನು ಹೇಳಿ ಇಂಥ ಕಾರ್ಯವನ್ನು ಇಂಥ ಇದ್ದ ಪರಮಾತ್ಮನಿಗೆ ರೂಪದಲ್ಲಿರುವ ಮುಖ್ಯವಾಗಿ ಯಾರಿಗೆ ಒಪ್ಪಿಸಬೇಕು ಎಲ್ಲ ಮಾಡ್ತಾ ಹೋಗ್ತಾರೆ. ಲಕ್ಷ್ಮೀನಾರಾಯಣ ಪ್ರೇಣಿಯಂ ಲಕ್ಷ್ಮೀನಾರಾಯಣ ಪ್ರೀತೀರ್ಥಂ ಎಲ್ಲ ಆಚಾರ್ಯವಾಗಿ ಮಾಡ್ತಾರೆ. ಆದರೆ ಬಿಂಬಮೂರ್ತಿ ಪ್ರೇರಣೆ ಬಿಂಬಮೂರ್ತಿ ಪ್ರೀತೀರ್ಥಂ ಬಿಂಬಮೂರ್ತಿಯಾದ ಪರಮಾತ್ಮನಿಗೆ ನಾವು ಒಪ್ಪಿಸ್ತೀನಿ ಅಂತ ಹೇಳಿ ಪರಮಾತ್ಮನಿಗೆ ಒಪ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮತ್ತು ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಪ್ರವಚೇಸುವ ಕರೋಮಿ ಸಕಲ ಪರಸ್ಮೈ ಶ್ರೀಮನ್ನಾರಾಯಣಾಯದಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣ ಮತ್ತು ಹರಿ ಓಂ. ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ತಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ.